ಅವ್ರಾಗೆ ಬಂದ್ರು ಬಾ ಅಂದ ತಕ್ಷಣ, ಅಥವಾ ನೀವು ಅವ್ರನ್ನ ಎಳ್ಕೊಂಡ್ ಬಂದ್ರು ಅಂತ ನನ್ನ ಇಲ್ಲ, ಪ್ರಶ್ನೆ. ನಾನೇ ಕರ್ಕೊಂಡ್ ಬಂದೆ ಸರ್, ಅವ್ಳು ಕೈ ಹಿಡ್ದು ಬಂದಿಲ್ಲ. ಕರ್ಕೊಂಡ್ ಬಂದ್ರಿ? ಕೈ ಹಿಡ್ದು ಕರ್ಕೊಂಡ್ ಬಂದೆ. ಆಮೇಲೆ ಬಲವಂತ ಇತ್ಕೊಂಡು ಮಾಡಿ ಸಂತು ಕರ್ಕೊಂಡ್ ಬಂದ್ರಿ? ಹೇಳ್ಬಿಟ್ಟ ಅಲ್ಲಿ. ಬಲವಂತ ಮಾಡಿ ಕರ್ಕೊಂಡ್ ಬಂದ್ರಿ? ಆ ಸಂತು ಹೇಳ್ದ, ನನ್ ಬಿಲ್ಕುಲ್ ಬೇಡ, ಹ್ಮ್. ನೀವ್ ಕರ್ಕೊಂಡ್ ಹೋಗ್ರಿ ಅಂತ ಹೇಳ್ಬಿಟ್ಟ. ನಾವೊಂದು 6-7 ಜನ ಹೋಗಿರ್ ದೊಡ್ಡವರು. ಓಕೆ. ಬಿಲ್ಕುಲ್ ಬೇಡ ಅಂದ್ಬಿಟ್ಟು ಹೇಳ್ಬಿಟ್ಟ ಅವ್ನ್, ಕರ್ಕೊಂಡ್ ಹೋಗ್ರಿ ಅಂದ್ಬಿಟ್ಟು ಸಂತು. ಹ್ಮ್. ಓಕೆ. ಅಂದ್ರೆ ಸರಿ ಸಂತು ಆಯ್ತು. ಅವರು ನನ್ಗೆ ಈ ಒಟ್ನಲ್ಲಿ ನೀವು ಚೆನ್ನಾಗಿರಿ ಅಂತಾನೆ ನಿಮ್ ಜೊತೆ ಕೊಟ್ ಹಾ ಕಳ್ಸ್ಬಿಟ್ರು ಅಂತ ನೀವ್ ಹೇಳ್ತಿರೋದು? ಹೌದು. ಓಕೆ, ಇಲ್ಲಿ ಸಂತು ವಿಚಾರ ಮುಗೀತು, ಅಲ್ಲಿಗೆ ಎಂಡ್ ಆಯ್ತು. ಮುಗೀತು. ನಿಮ್ಗೆ ತಿರ್ಗಾ ತಿರ್ಗಾ ಕ್ಲಾರಿಟಿ ಇರ್ಲಿ, ನೈಟ್. ಮುಂದೆ ಮಾತನಾಡ್ಬೇಕಾದ್ರೆ ಏನ್ ಹ್ಮ್ ಮಾತನಾಡ್ತಾ ಇದೀನಿ ಅಂತ ನಿಮ್ ಗಮನದಲ್ಲಿರ್ಲಿ. ಈಗ ಹ್ಮ್ ಸಂತು ವಿಚಾರ ಮುಗೀತು, ಸಂತು ಅಲ್ಲಿ ಒಪ್ಪಿಗೆ ಕೊಟ್ಬಿಟ್ರು. ನೀವು ಮನೆಗೆ ಹೋಗಿ ಒಂದ್ 6-7 ಜನ ಹೋಗ್ತೀರಾ, ನಾನು ಹ್ಮ್ ಹೆಂಡತಿನ ಕಳ್ಸಪ್ಪ ಅಂತೀರಾ. ಹಿಂದೆ ನೀವು ಹ್ಮ್ ಅವರು ಏನೋ ಮಾತನಾಡಿರ್ಬೋದು, ಅವ್ರು ನಿಮಗೆ ಬೈದಿರ್ಬೋದು, ನೀವು ಅವ್ರಿಗೆ ಬೈದಿರ್ಬೋದು, ಅಥವಾ ಇನ್ನೇನೋ ಆಗಿರ್ಬೋದು. ಸೊ ಅದೆಲ್ಲ ಹ್ಮ್ ಬಿಟ್ಟು ಅವರು ನೀವು ಕರೆಯಕ್ ಹೋದ ತಕ್ಷಣ ಕಳ್ಸ್ಬಿಡ್ತಾರೆ. ಸರ್ ಕಳ್ಸಿಲ್ಲ. ಓಕೆನಾ? ಅಲ್ಲಲ್ಲ, ಬಾಯಿಗ್ ಒಟ್ಟು ಬಂದಂಗ್ ನನಗ್ ಬೈದ, ನೀನ್ ಅಲ್ಲ ಆಯ್ತು ಗಂಡ್ಸೇನ ನೀನು ಸರ್, ಅಂತ. ಈಗ ನಾನು ಹೇಳ್ತಿರೋದು ಓಕೆ, ನೀವು ಹ್ಮ್ ಅವ್ರಿಗೆ ಬೈದ್ರಿ, ನೀವು ಅವ್ರು ನಿಮಗ್ ಬೈದ್ರು, ಅದು ಬೇರೆ ವಿಚಾರ. ಹ್ಮ್ ಓಕೆನಾ? ಅವ್ರು ಬೈದಿದ್ರ ಅಂದ ತಕ್ಷಣ ನೀವು ಸುಮ್ನೆ ಇರಲ್ಲ, ನೀವು ಒಂದ್ ಬೈದಿರ್ತೀರಿ ಅಲ್ವಾ? ಹ್ಮ್ ಸೊ ನೀವು ಬೈದಿರಂತ ಅವರು ಸುಮ್ನೆ ಇರಲ್ಲ, ಅವರು ಒಂದ್ ಬೈದಿರ್ತಾರೆ ಅಲ್ವಾ? ಸೊ ಹ್ಮ್ ಎಲ್ಲದ್ರ ಮಧ್ಯನೂ ಕೂಡ ಅವ್ರು ನಿಮ್ ಹೆಂಡತಿನ ಕರ್ಕೊಂಡು ಹೋಗು ಅಂತ ಕಳ್ಸಿದ್ರು ಅಂತ ನೀವ್ ಹೇಳ್ತಿರೋದು, ಹೌದಲ್ವಾ? ಹೌದು ಓಕೆ, ಬಂದ ಮೇಲೆ ಏನಾಯ್ತು? ಸರ್. ಬಂದ್ಮೇಲೆ ನಾನ್ ಬಂದೆ. ಹ್ಮ್. ನಾನ್ ಕರ್ಕೊಂಡು ಕಾರಲ್ಲಿ ಕುಣ್ಸ್ಕೊಂಡಿದ್ದೆ, ನಮ್ ಫ್ರೆಂಡ್ ಓಡಿಸ್ತಾ ಇದ್ರು ಕಾರು. ಹಂಗೆ ಹಿಂಗೆ ಅಂದ್ಲು ನನ್ಗೂ ನಮ್ ಫ್ರೆಂಡ್ ಇಬ್ಬರಿಗೂ. ಹಾ. ನಾನೇನ್ ಮಾಡ್ದೆ, ಪಾಪ ಒಂದ್ 4 ಗೇಟ್ ಹೊಡೆದೆ ಸರ್. ನಾನು ಇಲ್ಲ ಅಂತ ಹೇಳಿಲ್ಲ, ನಾನು ಹ್ಮ್. ಹೊಡೆದೆ ಅಂತಾನೆ ಹೇಳ್ತೀನಲ್ಲ. ಅವ್ರ ಯಾಕೆ ನನ್ನ ಬೈದ್ರು ನಿಮ್ಗೆ? ನಿಮ್ಗೆ ಏನ್ ಅಕ್ಕ ತಂಗಿ ಇಲ್ವಾ, ಎಂತ ಕರ್ಕೊಂಡ್ ಹೋಯ್ತಾ ಇರ ನನ್ನ ಅಂತ ಹೇಳಿದ್ಲು. ಹ್ಮ್. ಫಸ್ಟ್ ಸ್ಟೇಷನ್ ಹತ್ರ ಕರ್ಕೊಂಡ್ ಹೋಗಂದ್ರು. ಹ್ಮ್. ನಾವು ಅವ್ರ ಚಿಕ್ಕಮ್ಮನ ಮನೆಗೆ ಹೋಗಿದ್ರಿ, ಅವ್ರ ತಮ್ಮ ಒಂದ್ ಏಟ್ ಹೊಡ್ದ, ಸ್ವಂತ ಹ್ಮ್. ತಮ್ಮನೆ ಒಂದ್ ಏಟ್ ಹೊಡ್ದ. ಹ್ಮ್. ಹಿಂಗೆಲ್ಲಾ ಮಾಡ್ಬಾರ್ದಕ್ಕ, ತಪ್ಪು ಅನ್ಬಿಟ್ಟು ನೀವೇ ಹೊಡಿ ಮಾಡ್ದ. ಅಂತ ಹೇಳಿದ್ರೆ ಅವ್ರಾಗೆ ಹೊಡೆದ್ರ? ಇಲ್ಲ ಇಲ್ಲ, ಅವನೇ ಹೊಡ್ದ. ಕೋಪ ಬಂದು ನಮ್ಮ ಅಕ್ಕ ಹಿಂಗ್ ಮಾಡಿದಿಲ್ಲ ಅಂತ ಒಂದ್ ಏಟ್ ಹೊಡ್ದ ಅವನ್ ಅಷ್ಟೇ. ಹ್ಮ್. ಯಾರು ಏನ್ ಮಾತಾಡಿಲ್ಲ. ಬಂದ್ರಿ ತಿರ್ಗಾ ಹ್ಮ್. ಅವ್ರ ಅಕ್ಕನು ನಮ್ಮ ಹತ್ರ 1 ಅವರ್ ಮಾತಾಡ್ದ ಅವ್ರ ಅಕ್ಕ. ಹ್ಮ್. ಇಲ್ಲಕ್ಕ ನಾನ್ ಮಂಜು ಜೊತೆಲೆ ಹೋಯ್ತೀನಿ ಬರ್ಕೊಟ್ಬಿಟ್ಟು ಅಂತ ಹೇಳಿದ್ಲು ಅಲ್ಲಿ. ಹ್ಮ್. ಈ ಸ್ಟೇಷನ್ ಬಂದ್ಮೇಲೆ ಉಲ್ಟಾ ಆಗ್ಬಿಟ್ಲು. ನಾನ್ ನಿಂತಿ ನಾನ್ ಸಂತು ಜೊತೆಲೆ ಹೋಯ್ತೀನಿ, ಇವ್ರು ನನ್ ಚಿತ್ರಹಿಂಸೆ ಕೊಡ್ತಾರೆ ಅಂತ ಹೇಳಿದ್ಲು. ಹ್ಮ್. ಸ್ಟೇಷನ್ ಪೊಲೀಸರು ಹೇಳಿದ್ರು, ನೋಡಮ್ಮ ಅಷ್ಟೆಲ್ಲಾ ಆಗೈತಲ್ಲ, ಹೋಗಮ್ಮ, ನಿನ್ ಗಂಡ ಕರೀತಾನಲ್ಲ, ಇಟ್ಕೊಂಡವ್ನು ಎಷ್ಟ್ ದಿವಸನೂ ಇರಲ್ಲ, ಹ್ಮ್. ನಿನ್ ಗಂಡ ಕರೀತಾನೆ, ಹೋಗು ಅಂತ ಹೇಳಿದ್ರು. ಓಕೆ. ನಾನ್ ಬಿಲ್ಕುಲ್ ಹೋಗಲ್ಲ. ಹ್ಮ್. ಆಮೇಲೆ ಸಂತು ಹತ್ರ ಫೋನಲ್ಲಿ ನನ್ ಫ್ರೆಂಡ್ ಮಾತಾಡ್ದ, ಅಣ್ಣ ನನ್ಗ್ ಬೇಡ ಅಣ್ಣ ಬಿಲ್ಕುಲ್ ಅವನು, ಹ್ಮ್. ಅವಳು ಬೇಡ ನನ್ಗೆ, ಬಿಲ್ಕುಲ್ ಬೇಡ, ಇಷ್ಟೆಲ್ಲ ಆಗೈತೆ ನನ್ಗೆ ಬೇಡ ಅಂತ ಹೇಳ್ದ ಸಂತು ನೈಟು. ಓಕೆ. ಆಮೇಲೆ ಒಂದ್ 11:30ವರೆಗೂ ಇದ್ರಿ ಹ್ಮ್. ನಾವು. 11:30ಗೆ ಆಟ ಬಂತು. ಇವನೇ ಪೊಲೀಸರು ಫೋನ್ ಮಾಡಿದ್ರಂತೆ. ತಿರ್ಗಾ ನೈಟು ಮನೆಗೆ ಹೋದ್ಲು ನೈಟು. ನನ್ನ ಹ್ಮ್. ಹೆಂಡತಿ ನನ್ನ ಹ್ಮ್. ಹಿಂದೆ ಕಾರಲ್ಲೇ ಹೋದೆ, ನೋಡ್ದೆ. ನಾನು ನಂದ್ 2 ಕಾರ್ ಇತ್ತು, ಹೋಗಿ ಹಿಂದೆ ನೋಡಿದ್ರಿ. ಹ್ಮ್. ನನ್ನ ಹೆಂಡತಿ ಸೀದಾ ಇಳಿದ್ಬಿಟ್ಟು ಅವ್ರ ಮನೆಗೆ ಹೋದ್ಲು. ಹ್ಮ್. ಇವನ್ ಬೇಡ ಅಂದೊಂದ್ ತಿರ್ಗಾ ಯಾಕೆ ನನ್ನ ಹೆಂಡತಿನ ಯಾಕೆ ಕರ್ಕೊಂಡ? ಅಲ್ಲ, ನೀವು ಅಂದ್ರೆ ಈಗ ನಿಮ್ಮ ಹೆಂಡತಿ ಹೇಳ್ತಿರೋದು, ಹ್ಮ್ ಈಗ ನೀವ್ ಹೇಳಾಗೆ ಆಯ್ತು, ನಿಮ್ಮ ಏನ್ ಮಾಡಿದ್ರಿ ಅಂತ ನೀವ್ ಹೇಳಿದ್ರಿ. ಹೌದು. ಸೊ ನಾನು ಈಗಷ್ಟೇ ನಿಮ್ಮ ಹೆಂಡತಿ ಜೊತೆನೂ ಮಾತನಾಡ್ದೆ. ಹ್ಮ್ ಸರ್, ಕರ್ಕೊಂಡು ಹೋದ್ರು, ಬಲವಂತವಾಗಿ ಇಲ್ಲಿಂದನೇ ಕರ್ಕೊಂಡು ಹೋದ್ರು. ಹ್ಮ್ ಕರ್ಕೊಂಡು ಹೋಗ್ಬೇಕಾದ್ರೆ ಕಾರಲ್ಲಿನೂ ಹೊಡೆದ್ರು, ಹ್ಮ್ ಜೊತೆಗೆ ನೀವು ಅದೇ ಯಾರ್ದೋ ಮನೆಗೆ ಹೇಳಿದ್ರಲ್ಲ, ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿನೂ ಕೂಡ ಹೊಡೆದ್ರು. ಸೊ ಹ್ಮ್ ಅದಾದ ಹ್ಮ್ ಬಳಿಕ ನಾನು ಸ್ಟೇಷನ್ ಅಲ್ಲಿ ಕರ್ಕೊಂಡು ಹೋಗಿ ಮಂಜು ಹ್ಮ್ ಜೊತೆನೆ ಇರ್ತೀನಿ ಅಂತ ಕರ್ಕೊಂಡು ಸುಳ್ಳು ಹೇಳಿ, ಹ್ಮ್ ಮಂಜುನ ನಾನು ಪೂರ್ತಿ ಏನು ಸ್ಟೇಷನ್ಗೆ ಹೋಗ್ಬಿಟ್ವಿ. ಹ್ಮ್ ಸ್ಟೇಷನ್ಗೆ ಹೋದ್ಮೇಲೆ ಇವ್ರು ನನ್ಗೆ ಹೊಡೆದಿರೋದನ್ನ ಎಲ್ಲಾನು ಪೊಲೀಸರ ಮುಂದೆ ನಾನು ಹೇಳ್ದೆ. ಹ್ಮ್ ಸೊ ಪೊಲೀಸರು ಕೂಡ ಅಲ್ಲಿ ಹೇಳಿದ್ರು ಏನು ಅಂತಂದ್ರೆ, ಯಾಕೆ ಹೊಡಿತಿದ್ಯಪ್ಪ, ನಿನ್ ಹೆಂಡತಿ ವಾಪಸ್ ಬಂದಿದ್ದಾಳೆ, ಹ್ಮ್ ಬಂದಿದ್ಮೇಲೂ ಕೂಡ ಇನ್ನು ಏನೋ ಒಂದು ಸಂಭಾಳಿಸ್ಕೊಂಡು ಹೋಗ್ಬೇಕು, ಯಾಕೆ ಹೊಡೆದಿದ್ಯಾ, FIR ಮಾಡ್ಬಿಟ್ರೆ ನೀನು ಏನು ಜೈಲಲ್ಲೇ ಇರ್ಬೇಕಾಗುತ್ತೆ ಅಂತ ನಿಮ್ಗೆ ಹೇಳಿದ್ರು. ಈ ಹ್ಮ್ ರೀತಿಯಾಗಿ ಹೇಳ್ತಿರುವಂತದ್ದು ಅಂದ್ರೆ ನೀವು ನಿಮ್ಮ ಹೆಂಡತಿನ ಹೊಡೆದೇ ಇಲ್ವಾ? ಸರ್ ಹೊಡೆದೆ ನಾನು. ಆದ್ರೆ ಅಲ್ಲ, ಯಾಕೆ ಪೊಲೀಸರೆಲ್ಲ ಹೊಡೆದ್ರಿ ಏನು ಅಂತ, ಯಾಕೆ ಸರ್, ಹೊಡೆದ್ರಿ ಅಂತ? ಬಾಯಿಗೆ ಬಂದಂಗ್ ಬೈತಾ ಇದ್ಲಲ್ಲ, ನಾನೇ ಆಯ್ತು ಹೊಡೆದೆ. ಸರ್, ಈಗ ನೋಡಿ, ನಿಮ್ಗೆ ಹೆಂಡತಿ ಬೇಕಾಗಿರುತ್ತಾನೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಸರ್ ಒಂದ್ ನಿಮಿಷ. ನಿಲ್ಲಿ ಮಂಜು, ನಾನು ಯಾಕೆ ನಿಮ್ಗೆ ನಿಮ್ ಜೊತೆ ಇಷ್ಟು ಯಾವತ್ತೂ ಅಗ್ರೆಸಿವ್ ಆಗಿ ಮಾತಾಡಿಲ್ಲ. ಇಷ್ಟು ದಿನ ನೀವು ಏನ್ ಹೇಳಿದ್ರೋ ಹೌದು. ಅದನ್ನೇ ನಾನು ಕೇಳಿದ್ದೀನಿ. ಯಾವತ್ತೂ ಅಗ್ರೆಸಿವ್ ಆಗಿ ನಿಮ್ ಜೊತೆ ಮಾತಾಡಿದನ? ಇಲ್ಲ 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 ಇಲ್ಲ. ಇಲ್ಲ. ಇವತ್ತು ಯಾಕೆ ಅಗ್ರೆಸಿವ್ ಆಗಿ ಮಾತನಾಡ್ತಿದ್ದೀನಿ ಅಂದ್ರೆ ಮಂಜು, ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಹ್ಮ್ ಏನು ನಿಮ್ಗೆ ಹೆಂಡತಿ ಬೇಕು ಅಂತ ನೀವು ರಿಕ್ವೆಸ್ಟ್ ಮಾಡ್ಕೋತಿದ್ರಿ, ನಿಮ್ಗೆ ಅಲ್ಲದೆ ಇದ್ರು ನಿಮ್ಮ ಮಕ್ಕಳಿಗೋಸ್ಕರನಾದ್ರೂ ಅವ್ರು ಬೈದ್ರು ನೀವು ಹೌದು ಸುಮ್ಮನೆ ಇರಬೇಕಾಗಿತ್ತು. ಹೌದು ನಿಮ್ಗೆ ಹೆಂಡತಿ ಬೇಕಾಗಿತ್ತು ತಾನೇ? ಹೌದು. ನಿಮ್ಗೆ ಹೆಂಡತಿ ಬೇಕಾಗಿತ್ತು, ನಿಮ್ಮ ಮಕ್ಕಳಿಗೋಸ್ಕರ ನೀವು ಜೀವನ ಮಾಡ್ಬೇಕಾಗಿತ್ತು ಅಂದಾಗ ನಿಮ್ಮ ಹೆಂಡತಿ ನಿಮ್ಮ ಒಂದು ಮಾತು ಬೈದ್ರು ಕೂಡ, ಆಯ್ತಮ್ಮ ಏನೋ ಆಗಿದ್ದಾಯ್ತು ಸುಮ್ಮನೆ ಇದ್ಬಿಡು ಅಂತ ಹೇಳಿ ಸಮಾಧಾನ ಹೇಳಿ ಸರ್ ಎಲ್ಲ ಕರ್ಕೊಂಡು ಹೇಳಿದೆ ಹೋಗ್ಬೋದಿತ್ತು. ಸರ್. ಸರ್ ನಾನೆಲ್ಲ ಹೇಳಿದೆ. ಸಂತು ಮನೇಲಿ ನನ್ಗೆ ಹೊಡೆದ್ಲವಳು. ಸಂತು ಮನೇಲಿ ಎಲ್ಲಾರ ಮುಂದೆ ಹೊಡೆದ್ಲು ನನಗೆ. ಹ್ಮ್. ನಾನೆಲ್ಲ ಹೇಳ್ಬಿಟ್ಟೆ ಕರ್ಕೊಂಡ್ ಬಂದಿದ್ವಿ. ಅವ್ನ್ ಬಿಲ್ಕುಲ್ ಬೇಡ ಅಂತ ನಾವು ಕರ್ಕೊಂಡ್ ಬಂದಿದಂತೂ ನಿಜಾನೇ, ಇಲ್ಲ ಹ್ಮ್. ಅಂತ ಹೇಳಲ್ಲ. ಹ್ಮ್. ಇವಾಗ ಪ್ರೆಸೆಂಟ್ ನೋಡಿ ಹೇಳ್ತಾ ಇದೀನಿ, ನೈಟ್ ಬೇಡ ಅನ್ನಲ್ಲ, ಇವಾಗ ಯಾಕೆ ಇಟ್ಕೊಂಡಿದ್ದಾನೆ ನಾನು ಅದೇ ಕೇಳ್ತಿರೋದು. ಅಲ್ಲ, ನೀವು ಹೊಡೆದಿದ್ರಂತೆ, ಹೊಡೆದ್ಮೇಲೆನೆ ಇನ್ನು ಅವಳನ್ನ ಇವ್ರು ಉಳಿಸ್ತಾರೋ ಯಾವ್ದು ನಂಬಿಕೆ ಇಲ್ಲ ನನಗೆ. ಯಾರ್ ನನ್ನ ಹೆಂಡತಿ ಸರ್? ನಾನ್ ಅಲ್ಲೇ ಬರ್ಕೊಬಿಟ್ಟು ಕರ್ಕೊಂಡ್ ಹೋಯ್ತೀನಿ ನನ್ನ ಹೆಂಡತಿ. ನಾನು ಸಾಕೊಂತೀನಿ. ನಿಮ್ ಇವ್ನ್ ಹೆಂಡತಿ ಯಾರು ನನ್ನ ಅಲ್ಲ ಹೆಂಡತಿನ ಅಲ್ಲ ತಿರ್ಗಾ ಕರ್ಕೊಂಡು ಹೋಗಕ್ಕೆ? ಓಕೆ, ಇವಾಗ ನೀವು ಫಸ್ಟ್ ನೀವೇನು ಸಮಾಜ ಏನ್ ಹೇಳುತ್ತೆ ಮಂಜು, ಹ್ಮ್ ನಿಮ್ಮ ಕೇಸ್ ಇದು ಪರ್ಸನಲ್ ಕೇಸು.
ಹ್ಮ್ ಓಕೆನಾ? ಇದನ್ನ ನೀವೇ ಬಗೆಹರಿಸ್ಕೋಬೇಕು. ಮಾಧ್ಯಮದಲ್ಲಿ ಬಂದಿದ್ದೀನಿ, ನಾನು ಆರಂಭದಲ್ಲೂ ಅದನ್ನೇ ಹೇಳ್ತಿದ್ದೀನಿ, ಈಗಲೂ ಅದನ್ನೇ ಹೇಳ್ತಿದ್ದೀನಿ. ಹ್ಮ್ ಸೊ ಇಲ್ಲಿ ಮಾಧ್ಯಮ ಇನ್ವಾಲ್ವ್ ಆಗಿರೋ ಉದ್ದೇಶ ಇಷ್ಟೇ, ಮಕ್ಕಳಿಗೋಸ್ಕರ ನೀವು ಏನಾದ್ರೂ ತಾಳ್ಮೆಯಿಂದ ಇರ್ಬೇಕಾಗತ್ತೆ. ಸರ್ ತಾಳ್ಮೆಯಿಂದಾನೇ ಇದ್ದಿದ್ದು, ನಾನ್ ತಾಳ್ಮೆಯಿಂದಾನೇ ಹೋಗಿ ಕರ್ಕೊ ಬಂದಿದ್ದೀನಿ. ನಾನು ನಿಂತಿ ನನ್ ಜೊತೆಲಿ ಬರ್ತಾಳೆ ಅಂತ ಬಂದ್ಮೇಲೆ ಇಷ್ಟೆಲ್ಲ ಮಾತಾಡ್ಲು, ಆಯ್ತು ಬರ್ತೀನಿ ಅಂದ್ಬಿಟ್ಟು ಅವ್ರ ಅಕ್ಕ ಹತ್ರ ಎಲ್ಲ ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಂಡು, ಸರಿ ಆಯ್ತಮ್ಮ ನಾನ್ ಮಂಜು ಜೊತೆಲೆ ಹೋಯ್ತೀನಿ ಸ್ಟೇಷನ್ ಬರ್ಕೊಬಿಟ್ಟು ಅಂತ ಬಂದ್ಲು. ಈ ಸ್ಟೇಷನ್ ಬಂದೇಟ್ಗೆ ಇಲ್ಲ ನಾನು ಹೋಗಲ್ಲ, ನನ್ ಈಗ ಸಂಸಾರ ಪ್ರಶ್ನೆ ಏನು ಅಂದ್ರೆ ಮಂಜು ಅವ್ರೆ, ಹ್ಮ್ ನೀವ್ ಯಾಕೆ ಹೊಡಿಬೇಕಿತ್ತು? ನಿಮ್ ಹೆಂಡತಿ ನಿಮ್ಗೆ ಹೊಡದ್ಲಾ? ನಿಮ್ಗೆ ಸರ್ ಬೈದ್ರಾ? ನನ್ನ ಹೆಂಡತಿ ನನ್ಗೆ ಹೊಡೆದ್ಲು. ನಾನು ಹೇಳ್ತೀನಿ ಕೇಳಿ. ಹ್ಮ್ ನಿಮ್ ಹೆಂಡತಿ ನಿಮ್ಗೆ ಹೊಡದ್ರಾ? ಹೌದು. ಆಯ್ತು, ಹೊಡಿಲಿ, ನಿಮ್ಗೆ ಬೈಲಿ, ಅಥವಾ ಇನ್ನೇನೋ ಆಗ್ಲಿ, ನಿಮ್ಗೆ ಹೆಂಡತಿ ಬೇಕಿತ್ತಾ? ಹೌದು ಹೆಂಡತಿ ಬೇಕಿದ್ದವ್ರು ಅದನ್ನ ತಾಳ್ಕೊಂಡು ಹೋಗ್ಬೇಕಿತ್ತು ತಾನೆ. ಸರ್. ನಮ್ ಫ್ರೆಂಡ್ ಬೈದ ಸರ್, ನಮ್ ಫ್ರೆಂಡ್ಗೆ ನಾನು ನಿಂತಿ ನಿಮ್ಗೆ ಎಂತಿ ಮಕ್ಳು ಯಾರು ಇಲ್ವಾ, ಯಾಕೋ ನನ್ ಕರ್ಕೊಂಡ್ ಹೋಯ್ತಾ ಇದೀರಾ, ಸ್ಟೇಷನ್ ಕರ್ಕೊಂಡ್ ಹೋಗ್ರು ಅಂದ್ರು. ಅವಾಗ ಸ್ಟೇಷನ್ ನಾವು ಮಂಜು, ಕರ್ಕೊಂಡ್ ನಿಮ್ಗೆ ಇಲ್ಲಿ ಒಂದು ವಿಷಯ ಕ್ಲಾರಿಟಿ ಇರ್ಲಿ. ಏನ್ ಕ್ಲಾರಿಟಿ ಅಂದ್ರೆ, ನಿಮ್ಗೆ ಹೆಂಡತಿ ಬೇಕು, ಓಕೆನಾ? ಹೌದು ಸರ್. ನಿಮ್ ಹೆಂಡತಿಗೆ ಗಂಡ ಬೇಡ, ಹ್ಮ್ ಓಕೆನಾ? ಹ್ಮ್ ಸೊ ಇಲ್ಲಿ ಬೇಕಾಗಿರೋದು ಯಾರಿಗೆ? ಹ್ಮ್ ಯಾರಿಗೆ? ನಿಮ್ಗ್ ಬೇಕಾ ಅಥವಾ ನಿಮ್ ಹೆಂಡತಿಗೆ ಬೇಕಾ? ನನಗ್ ಬೇಕು ಸರ್. ನಿಮ್ಗ್ ಬೇಕು ಅಂದ್ಮೇಲೆ ನೀವ್ ಹೆಂಗಿರ್ಬೇಕು? ಸರ್ ನಾನ್ ಕರೆಕ್ಟ್ ಆಗಿ ಇದೀನಲ್ಲ, ನನ್ ಹೆಂಡತಿ ಮಕ್ಕಳಿಗೋಸ್ಕರ ಬರ್ಲಿ ಅಂತ ನಾನು ಕರೆಕ್ಟ್ ಆಗಿ ಕೇಳ್ತಾ ಇದೀನಲ್ಲ. ಈಗ ಲೀಲಾ ಅವ್ರು ಅವಳೇ ಹೇಳ್ತಿರೋದು, ಉಲ್ಟಾ ಅದು ಏನೇ ಮಾತಾಡ್ಲಿ ಸರ್, ಇಲ್ಲಿ ತಪ್ಪು ಹೆಣ್ಮಕ್ಳದೋ ಗಂಡ್ ಮಕ್ಳದೋ ಇನ್ನೊಂದು ಸೆಕೆಂಡ್ ಅದು ಬೇಡ. ನಾನು ಬೇರೆ ನಾನು ಇದರಲ್ಲಿ ಇನ್ವಾಲ್ವ್ ಆಗಲ್ಲ. ಬದ್ಲಿಗೆ ನನ್ನ ಒಂದು ಅಳಿಲು ಸೇವೆ ಏನಿತ್ತು ಅಂತಂದ್ರೆ, ಅಟ್ಲೀಸ್ಟ್ ಮಕ್ಕಳಿಗೋಸ್ಕರನಾದ್ರು. ಹೌದು ಸರ್, ನನ್ ಮಕ್ಕಳಿಗೋಸ್ಕರ ನೀವು ಕೇಳ್ತಾ ಇರೋದು. ಮಂಜು, ನೀವು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ರಿ, ಏನ್ ಗೊತ್ತಾ ಮಂಜು ಅವರೇ? ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ರಿ, ಸರ್ ಏನ್ ಬೇಕಾದ್ರೂ ಆಗ್ಲಿ, ನನ್ನ ಹೆಂಡತಿ ಬಂದ್ರೆ ಹಿಂದೆ ಅವಳು ತಪ್ಪು ಮಾಡಿದ್ಲು, ನಾನ್ ತಪ್ಪು ಮಾಡಿದ್ನೋ ಅದ್ ಬೇಡ, ಬಿಟ್ಟಾಕ್ಬಿಡ್ತೀವಿ, ಮುಂದೆ ಜೀವನ ಚೆನ್ನಾಗ್ ಮಾಡ್ತೀವಿ. ಸರ್ ಇವಾಗ್ಲೂ ಅದೇ ಅಲ್ಲ ಹೇಳ್ತಾ ಇರೋದು. ಮತ್ ಅಲ್ಲ, ಈಗ ನೀವು ಹೊಡೆದಿದ್ದೀರಿ ಅಂದ್ಮೇಲೆ ಅವಳು ಯಾವ ಕಾರಣಕ್ಕೆ ನಿಮ್ ಜೊತೆ ಇರ್ತಾರೆ? ಅವರು ಸಾರ್ ಬರೀ ಎರಡೇಟೆ ಹೊಡೆದಿದ್ ನನ್ ಮಕ್ಕಳಿಗೋಸ್ಕರ. ನೋಡಿ ಬಾಯ್ ಬಂದ ಸರ್, ನನ್ನ ಹೆಂಡತಿ ನನ್ ಹೊಡೆಯಕ್ ರೂಲ್ಸ್ ಐತೆ ಸರ್. ಯಾರು ಸರ್ ಹೇಳಿ ಇದು ಹೊಡಿಬಾರ್ದಂತ? ನನ್ನ ಹೆಂಡತಿ ನಾನು ಹೊಡೆದೆ, ನಾನು ಇಲ್ಲ ಅಂತ ಹೇಳಿಲ್ಲ, ಎರಡೇಟ್ ಹೊಡೆದೆ. ಈ ತರ ಎಲ್ಲ ಮಾಡಬಾರ್ದು ನಾನೆಲ್ಲ ಕೇಳಿದೀನಿ. ಯಾರು ಸರ್ ಹಿಂಗ್ ಹೇಳಿದ್ದು? ರೂಲ್ಸ್ ಇಲ್ಲ ನಾನು ಕೇಳಿದೀನಿ ನನ್ನ ಹೆಂಡತಿಗೆ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಅಂದ ಹಾಗೆ ಈಗಷ್ಟೇ ಮಂಜು ಮಾತನಾಡಿರ್ತಕ್ಕಂಥದ್ದನ್ನು ನೀವು ಕೇಳಿಸ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ಸೊ ಅವರು ಮಾತನಾಡಿರ್ತಕ್ಕಂಥದ್ದು ಈಗ ಮುಂದುವರಿಯುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ಒಂದು ನಿಮಗೆ ಕ್ಲಾರಿಟಿನ ಕೊಡಬೇಕಾಗಿದೆ. ಸೊ ಯಾಕೆ ಕ್ಲಾರಿಟಿ ಕೊಡಬೇಕಾಗಿದೆ ಅಂದರೆ, ಸತತ 15 ದಿನಗಳ ಕಾಲ ಅಥವಾ 20 ದಿನಗಳ ಅಂತ ಅಂದ್ಕೊಂಬಿಡಿ, 20 ದಿನಗಳ ಕಾಲವನ್ನು ಕೂಡ ಇವರ ಪ್ರಕರಣದಲ್ಲಿ ನಾವು ಆಳವಾಗಿ ಇಳಿದಿದ್ದೇವೆ. ಇವರ ಪ್ರಕರಣದಲ್ಲಿ ಆಳವಾಗಿ ಇಳುವುದಕ್ಕೆ ಒಂದು ಮುಖ್ಯ ಉದ್ದೇಶ ಇಷ್ಟೇ, ತಂದೆ ತಾಯಿಗಳ ಮಧ್ಯೆ ಮಕ್ಕಳು ಬಲಿಪಶು ಆಗೋದು ಬೇಡ, ಮಕ್ಕಳು ಜೊತೆಗಿರಬೇಕು, ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ ಸಿಗಬೇಕು ಎಂಬ ಒಂದು ಕಾರಣದಿಂದಾಗಿ ನಾವು ಆಳವಾಗಿ ಇಳಿದಿದ್ವಿ. ತುಂಬ ಪ್ರಯತ್ನ ಕೂಡ ಪಟ್ವಿ, ಅವ್ರನ್ನ ಒಂದ್ ಮಾಡಬೇಕು ಹೇಗಾದರೂ ಮಾಡಿ ಅಂತ. ಲೀಲಾ ಅವ್ರನ್ನೂ ಕೂಡ ತುಂಬ ಕನ್ವಿನ್ಸ್ ಮಾಡಿದ್ವಿ. ಮಂಜು ಅವ್ರಿಗೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಅವ್ರಿಗೂ ಕೂಡ ಒಂದಿಷ್ಟು ಕಿವಿ ಮಾತುಗಳನ್ನು ಕೂಡ ಹೇಳಿದ್ವಿ. ಅದಾದ ಬಳಿಕವೂ ಕೂಡ ಈ ಮಂಜು ಅವರು ಕೂಡ ಅವರ ಒಂದು ದೊಡ್ಡವರನ್ನು ಕರೆದುಕೊಂಡು ಲೀಲಾ ಅವರು ಇರುವಂಥ ಸ್ಥಳಕ್ಕೆ ಕೂಡ ಹೋಗ್ತಾರೆ. ಅದಾದ ಬಳಿಕ ಲೀಲಾ ಅವರು ಮತ್ತು ಮಂಜು ಅವರ ಮಧ್ಯೆ ಮತ್ತೆ ಗಲಾಟೆ ಆಗುತ್ತೆ. ಮಂಜು ಅವರು ಅವರ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಅದೇ ರೀತಿಯಾಗಿ ಲೀಲಾ ಅವರು ಕೂಡ ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೆಲ್ಲವೂ ಕೂಡ ಆದ ಬಳಿಕ ಇಲ್ಲಿ ಏನಾಗ್ಬಿಡ್ತು ಅಂತಂತಂದ್ರೆ, ಇವರನ್ನ ಒಂದು ಮಾಡೋದಕ್ಕೆ ಸದ್ಯದ ಮಟ್ಟಿಗೆ ಅಸಾಧ್ಯ ಆಗುತ್ತಾ ಎಂಬ ಒಂದು ಪ್ರಶ್ನೆ ನಮ್ಮಲ್ಲೇ ಕಾಡೋದಕ್ಕೆ ಪ್ರಾರಂಭ ಆಗಿದೆ. ಸೊ ಇದರ ಕುರಿತಾಗಿ ಇನ್ನು ಸೋಮವಾರ ಅಂದ್ರೆ ನಾಳೆ ಕೋರ್ಟು ಕಚೇರಿ ಅಂತ ಹೋಗ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಆ ಕಾರಣದಿಂದಾಗಿ ಈ ಹಿರಿಯರಿಗೆ ಒಂದು ಬೆಲೆಯನ್ನು ಕೊಟ್ಟು ಹಿರಿಯರು ಏನು ಹೇಳ್ತಾರೋ ಅದನ್ನು ಒಪ್ಕೊಳ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಎಲ್ಲ ನಿರ್ಧಾರಕ್ಕೆ ಬರೋದಕ್ಕೆ ಕೂಡ ನಮ್ಮ ವಾಹಿನಿಯೂ ಕೂಡ ಮುಖ್ಯ ಕಾರಣವಾಗಿದೆ. ಇಲ್ಲ ಅಂದ್ರೆ ಈ ಕೇಸ್ ಇನ್ನು ತುಂಬಾ ದೂರ ಹೋಗ್ತಾ ಇತ್ತು. ತುಂಬಾ ಕನ್ವಿನ್ಸ್ ಮಾಡಿದ್ವಿ, ಮಕ್ಕಳಿಗೋಸ್ಕರ ಅವ್ರನಿಗೆ ತುಂಬಾ ಕನ್ವಿನ್ಸ್ ಮಾಡಿದ್ವಿ, ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳೋದಕ್ಕೆ ಬಂದಿದ್ವಿ. ಆ ಕಾರಣದಿಂದಾಗಿ ಈಗ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತೀನಿ ಅಂತ ಹೇಳಿದ್ದಾರೆ. ಸೊ ಅದ ಹೊರತುಪಡಿಸಿ ಇಷ್ಟು ದಿನ ಏನೇನೆಲ್ಲ ಆಗಿದೆ ಎಲ್ಲವೂ ಕೂಡ ನಿಮ್ಮ ಮುಂದೆ ಬಿಚ್ಚಿಡುವಂತಹ ಕೆಲಸವನ್ನ ಮಾಡಿದ್ದೀನಿ. ಇನ್ನು ಇದು ವೈಯಕ್ತಿಕವಾದಂತಹ ವಿಚಾರವಾದರೂ ಕೂಡ ಇದನ್ನ ಅವರೇ ಪಬ್ಲಿಕ್ಕಿಗೆ ತೆಗೆದುಕೊಂಡು ಬಂದಿರುವ ಕಾರಣದಿಂದಾಗಿ ನಾವು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿ ಇವರಿಗೆ ಒಂದು ಒಳ್ಳೆಯ ಮಾರ್ಗವನ್ನು ಸೂಚಿಸೋಣ. ಅದೇ ರೀತಿಯಾಗಿ ಮಕ್ಕಳು ಇವರ ಪ್ರೀತಿಯಿಂದ ವಂಚಿತರಾಗಬಾರ್ದು ಎಂಬ ಕಾರಣದಿಂದಾಗಿ ಇವರ ಕೇಸಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಮುಂದಾದ್ವಿ. ಸೊ ಇದನ್ನು ಹೊರತುಪಡಿಸಿ ಬೇರೆ ಯಾವ ಉದ್ದೇಶವೂ ಕೂಡ ನಮ್ಮ ವಾಹಿನಿಗೆ ಇರಲಿಲ್ಲ. ಸೊ ಈಗ ನಿಮಗೆ ಒಂದು ಕ್ಲಾರಿಟಿ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಈಗ ಅದೇ ರೀತಿಯಾಗಿ ಮಂಜು ಮತ್ತು ಲೀಲಾಗೆ ಸಂಬಂಧಪಟ್ಟ ಹಾಗೆ ಮಂಜುವನ್ನ ಆರೋಪ ಲೀಲಾ ಮಾಡ್ತಿದ್ದಾರೆ, ಲೀಲಾನ ಆರೋಪ ಮಂಜು ಮಾಡ್ತಾ ಇದ್ದಾರೆ. ಎಲ್ಲದರ ಮಧ್ಯೆ ಸಂತೋಷ್ ಕೂಡ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ನಡೀತಾ ಇರುವಂಥದ್ದು. ಆದರೆ ಇದಕ್ಕೊಂದು ಪೂರ್ಣ ವಿರಾಮ ಬೇಕು ಎಂಬ ಕಾರಣದಿಂದಾಗಿ ಸೋಮವಾರ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಕೂಡ ತಲೆ ದೂಗುವುದಾಗಿ, ಹಿರಿಯರು ಫೈನಲ್ ಏನು ಮಾಡ್ತಾರೋ ಅದಕ್ಕೆ ಎಲ್ಲರೂ ಕೂಡ ಒಪ್ಕೊಳ್ತೀವಿ ಅನ್ನೋ ಮಾತನ್ನು ಕೂಡ ಮಂಜು ಅವರು ಹೇಳಿರ್ತಕ್ಕಂತಹದ್ದು. ಸೊ ಈಗ ಅವರು ಮಂಜು ಅವರು ಮಾತನಾಡಿರ್ತಕ್ಕಂಥ ಆಡಿಯೋ ಏನಿದೆಯಲ್ಲ,
ಆಡಿಯೋನ ಮುಂದುವರಿಸೋಣ. ಮಂಜು ಪ್ರಕರಣದ ಬಗ್ಗೆ ನಮ್ಮ ಚಾನಲ್ ಆಳವಾಗಿ ಇಳಿದಿರೋದ್ರ ಬಗ್ಗೆ ನಿಮ್ಮ ವೈಯಕ್ತಿಕವಾದಂತಹ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಆಡಿಯೋವನ್ನ ಪೂರ್ತಿಯಾಗಿ ಕೇಳಿದಾಗಲೇ ಮಾತ್ರ ಏನಾಗಿದೆ, ಅಸಲಿ ಸತ್ಯಾಸತ್ಯತೆ ಏನು ಎಂಬುದು ನಿಮಗೆ ಅರ್ಥವಾಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಟ್ರೆ ಸತ್ಯಾಸತ್ಯತೆ ಅರ್ಥ ಆಗೋದಿಲ್ಲ. ಆ ಕಾರಣದಿಂದಾಗಿ ಪೂರ್ತಿಯಾಗಿ ಕೇಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಮನೇಲಿ ನನ್ಗೆ ಹೊಡೆದ್ಲು, ಅವ್ರ ಮುಂದೆ ಹೊಡೆದ್ಲು ನನಗೆ. ನನ್ನ ತಂಗಿ ಇದ್ಲು, ಆಮೇಲೆ ಯಾರ್ಯಾರು ಇದ್ರು, ಅವ್ರ ವಿಷಯ ಎಲ್ಲ ಹೇಳೋದ್ ಬೇಡ. ಹೊಡೆದವ್ರನ್ನ ಅವಳು, ಅರ್ಥ ಆಯ್ತಾ? ಅವ್ನು ನಿನ್ ಗನ್ಸಲ್ಲ ಅಂತ ಹೇಳ್ದ. ಗನ್ಸಾಗಿದ್ದಕ್ಕೆಪ್ಪ 3 ಮಕ್ಕಳು ಅಂತ ಹೇಳಿದೀನಿ, ಅರ್ಥ ಆಯ್ತಾ? ಇವೆಲ್ಲ ಮಾತುಕತೆ ಅವನಿಗೂ ನಾನು ನಡೀತು, ನಾನು ಬಂದ್ಬಿಟ್ಟೆ ಅಷ್ಟೇ ಸರ್. ನಾನು ಇವಾಗ ಹೇಳ್ತಿರೋದು, ಮಕ್ಕಳು ನನ್ನ ಮಗಳನ್ನ ಏನು ಮಾಡ್ಬಿಡ್ತಾನೆ ಅವನು ಅಷ್ಟೇ, ಅವಳು ಅಷ್ಟೇ. ಬೇಡ, ನನ್ನ ಮಗಳು ನನ್ನ ಹತ್ರ 3 ಜನ ಮಕ್ಕಳು ನಾನೇ ಸಾಕೊಂತೀನಿ. ಇಲ್ಲವ್ರು 3 ಜನ ಅವನೇ ಸಾಕೊಳ್ಳಿ. ಕೆಪಾಸಿಟಿ ಇದ್ರೆ ಅವ್ನು ಸಾಕೊಳ್ಳಿ, ಇಲ್ಲವ್ರೆ ನನ್ನ ಕೆಪಾಸಿಟಿ ಇಲ್ಲ ಅದೇ ಹೇಳಿದ್ರಂತ ಹೇಳ್ತಿರಲ್ಲ ನೀವು, ಅವ್ರ ಮಗಳನ್ನೂ ಬೇಕಾದ್ರೆ ಕರ್ಕೊಂಡು ಹೋಗ್ಬಿಡು. ಹೌದು ಹೇಳ್ದ, ಅವಾಗ ಹೇಳ್ದ, ಅವ್ರ ಫೋನಲ್ಲಿ ಹೇಳ್ದ, ಮಗಳನ್ನ ಬೇಕಾದ್ರೆ ಕರ್ಕೊಂಡು ಹೋಗ್ಲಿ ಬಂದು, ನನಗೇನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಅವ್ರಿಗೆ ಲೀಲಾ ಅವ್ರನ್ನ ಅಷ್ಟೇ ಜೊತೆಗಿದ್ರೆ ಸಾಕು ಅಂತ ಹೇಳ್ತಿರೋದು. ಹೌದೌದು, ಬಿಡಿ ಸರ್, ನನ್ನ ಮಕ್ಕಳು ನಾನು ಸಾಕೊಂತೀನಿ. ಓಕೆ, ಅವಳೆಲ್ಲಾದ್ರೂ ಇದ್ಕೊಳ್ಳಿ ಸರ್, ನಾನು ಇನ್ನು ಯಾರ ಹತ್ರನೂ ಏನು ಮಾತಾಡಕ್ ಹೋಗಲ್ಲ. ಎಲ್ಲಾದ್ರೂ ಇದ್ಕೊಳ್ಳಿ, ನಾನು ನನ್ನ ತಲೆನೇ ಕೆಡ್ಸ್ಕೊಳಲ್ಲ. ಅಲ್ಲ ಆಯ್ತು, ನಿಮಗೆ ಅವರು ನಿಮ್ಮ ಹೆಂಡತಿ ನಿಮ್ಗೆ ಬೇಕು ಅನ್ನೋ ಪ್ರೀತಿ ನಿಮ್ಮಲ್ಲಿ ಇದ್ರು ಅವ್ರು ಬರೋದಕ್ಕೆ ಇಷ್ಟಪಡ್ತಿಲ್ಲ ಅಂದ್ಮೇಲೆ ಅವ್ರನ್ನ ತಗೊಂಡು ಏನ್ ಮಾಡ್ತೀರಾ ಅಂತಾನು ಎಲ್ರು ಹೇಳ್ತಿರೋದು. ಅದಕ್ಕೆ ಸರ್, ಅದೇ ಅವ್ರು ಬಂದ್ರೆ ಬರ್ಲಿ, ಇಲ್ದವ್ರೆ 3 ಜನ ಮಕ್ಕಳನ್ನ ಅವ್ರು ಸಾಕಿದ್ರೆ ಸಾಕ್ಲಿ. ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅದೊಂದು ನೀವು ನಿರ್ಧಾರ ತಗೊಂಡಿದ್ರ, 3 ಜನ ಮಕ್ಕಳು ನನ್ನ ಹತ್ರನಾದ್ರೂ ಇರ್ಲಿ, ಇಲ್ಲ ಅವ್ರ ಹತ್ರನಾದ್ರೂ ಇರ್ಲಿ, ಮಕ್ಕಳು ಜೊತೆಗೆ ಇರ್ಲಿ ಅಂತ ನೀವ್ ಹೇಳ್ತಿರೋದು. 3 ಜನ ಮಕ್ಕಳು ಇವಾಗ ಹೆಂಗಿದ್ರು, ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಗಿದ್ರು ಹಂಗೆ ಇಟ್ಕೊಳ್ಳಿ. ಅಲ್ಲ ಅದೇ ಹಂಗಿರ್ಲಿ ಅಂತ ನೀವು ನಿರ್ಧಾರ ಮಾಡಿದಿರಾ. ಓಕೆ, ಅದಕ್ಕೇನು ಅಭ್ಯಂತರ ಇಲ್ಲ. ಅದೇ ಈಗ ಅವರು ನಿರ್ಧಾರ ಅಂತಂದ್ರೆ ಒಟ್ಟಲ್ಲಿ 3 ಜನ ಮಕ್ಕಳು ಅಂದ್ರೆ ದೊಡ್ಡವನ್ ಬೇಡ ಅಂತಾನೆ ಹೇಳ್ತಿರೋದು ಅವರು ಮುಂಚೆ. ಚಿಕ್ಕವನ್ ಮಾತ್ರ ಸಾಕೊಂತೀವಿ ಅಂತ ಹೇಳ್ತಾರೆ, ಯಾಕಂದ್ರೆ ದೊಡ್ಡವನ್ಗೆಲ್ಲ ಬುದ್ಧಿ ಇದೆಲ್ಲ ಎಲ್ಲ ಹೇಳ್ಬಿಟ್ನಲ್ಲ, ಅದಕ್ಕೆ ಅವನ ಬೇಡ ಬೇಡ ಅಂತಾರದು. ಅವ್ನು ನಮ್ ಜೊತೆಲಿ ಯಾರು ಬಂದಿರೋ ಸರ್ ಸಾಕ್ಷಿಗೆ, ಅವರೆಲ್ಲ ಹೇಳ್ತಾರೆ ಸರ್. ನನ್ನ ಮುಂದೆನೆ ಉಡ್ಸಿರೋ ಮುಂದೆನೆ ಮಗಳನ್ನ ಸುಟ್ಟಾಕ್ತೀನಿ ಅಂದ್ರು ಸರ್ ಅವಳು. ಸೊ ನೀವು ಡಿಸೈಡ್ ಮಾಡಿದ್ರ ಹೆಂಡತಿ ಬಂದ್ರು ಅಷ್ಟೇ ಬಿಟ್ರು ಅಷ್ಟೇ ಮಕ್ಕಳು ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕು ಅಂತ? ಹೌದು. ಆಮೇಲೆ ನನ್ನ ಮಗಳು ಸೋಫಾ ಮೇಲೆ ಕೂತವಳೆ, ನನ್ನ ಮಗಳು, ಅವಳು ಅವನು ಇಬ್ರು ರೂಮಿಂದ ಎದ್ದು ಬರ್ತಾವಳೆ, ಅವಳು ತಲೆ ಗಂಟು ಹಾಕೊಂಡ್ ಬರ್ತಾವಳೆ. ಯಾಕಂದ್ರೆ ನನ್ನ ಮಗಳು 9 ವರ್ಷ, ನನ್ನ ಮಗಳಿಗೆ ಎಲ್ಲ ಗೊತ್ತು, ತಿಳುವಳಿಕೆ ಎಲ್ಲ ನನ್ನ ಮಗಳಿಗೆ. ತಾಯಿ ಆದಂಗ ನನ್ನ ಮಕ್ಕಳಾಗೋದು ಬೇಡ ಸರ್. ಅವಳ ಕಣ್ಣು ಮುಂದೆನೆ ಸಾಕಿ ತೋರಿಸ್ತೀನಿ, ಅವಳು ನೋಡ್ಕೊಳ್ಳಿ. ನನ್ನ ಕೈಲಿ ಆಗುತ್ತೆ, ನನ್ ಸಾಕಿ ನೋಡೋಕೆ ನನ್ನ ಕೈಲಿ ಆಗುತ್ತೆ. ನಾನಂತೂ ಅವಳು ಆಗಿದಾಳಲ್ಲ ಆ ತರ ನಾನಂತೂ ಆಗಲ್ಲ. ನಾನು ಯಾರನ್ನೂ ಮದುವೆನೂ ಆಗಲ್ಲ. ನಾನು ವಿಡಿಯೋದಲ್ಲಿ ಏನ್ ಮಾತಾಡಿದ್ರು ನನ್ನ ಲೈಫಲ್ಲಿ ನಾನು ಹಂಗೇ ಸರ್ ಇರ್ತೀನಿ. ನನ್ನ ಮಕ್ಕಳಿಗೋಸ್ಕರ ನಾನು ದುಡಿಮೆ ಮಾಡಿ ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ತೀನಿ. ಆಯ್ತು, ಒಂದ್ ನಿರ್ಧಾರ ಆಗ್ಲಿ ಮಂಜು ಅವರೇ. ದೊಡ್ಡವ್ರನ್ನ ಕರ್ಕೊಂಡು ಹೋಗಿ ಮಾತನಾಡಿ ಸೋಮವಾರ. ಮಾತಾಡಿ ಆದ್ಮೇಲೆ ಫೈನಲ್ ಏನಾಯ್ತು ಅಂತ ಒಂದು ಡಿಸೈಡ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದೇನು ಅಂತಂದ್ರೆ ಫೈನಲ್ ಮಾಡ್ಕೊಂಬಿಡಿ. ಹೌದು ಸರ್. ಸೋಮವಾರನೇ ಫೈನಲ್. ನಾನು ಅವ್ರ ಹತ್ರ ಹೋಗಲ್ಲ, ನಾನು ಇನ್ನೊಬ್ರ ಹತ್ರ ಹೋಗಲ್ಲ. ಸೋಮವಾರ ದೊಡ್ಡವರೆಲ್ಲ ಕುತ್ಕೊಂಡ್ ಮಾತಾಡ್ತಾರೆ ಅಷ್ಟೇ. ದೊಡ್ಡವ್ರು ಏನಂತಾರ ಅದಕ್ಕೆ ಹ್ಞೂ ಅಂದ್ಬಿಟ್ಟು, ಇಲ್ಲ 3 ಜನ ಮಕ್ಕಳನ್ನ ಅವಳು ಸಾಕೊಳ್ಳಿ. ಏನೇ ಇದ್ರು ಅದೇನೇ ಇದ್ರು ಒಂದು ಫೈನಲ್ ಮಾಡ್ಕೊಂಬಿಡಿ. ಯಾಕೆಂತಂದ್ರೆ ಅಷ್ಟೇ ಸರ್, ಸೋಮವಾರ ಚೆನ್ನಾಗಿರೋದಿಲ್ಲ ಅಂತ. ಈ ಪ್ರತಿ ದಿವಸ ಇದಾಗ್ಬಿಟ್ರೆ ಬೇರೆ ಬೇರೆ ಕೆಲಸಕ್ಕೂ ನಿಮ್ಗೂ ತೊಂದ್ರೆ. ಸಂತುಗ್ ಹೇಳಿ, ನೀನ್ ಏನ್ ಬೇಕಾದ್ರೂ ಮಾಡಿಸ್ಬಿಡ್ತೀನಿ, ನಿನ್ ಮಕ್ಕಳು ನೋಡ್ಕೊಂತ ಇದೀನಿ, ಅದಕ್ಕೆ ನಾನು ಸುಮ್ನೆ ಇದ್ದೀನಿ. ಅಲ್ಲೆಲ್ಲ ಓಡಾಡೋದೆಲ್ಲ ನನ್ಗೆ ಗೊತ್ತು ಕಣ, ನನ್ಗೆಲ್ಲ ಮೆಸೇಜ್ ಬರುತ್ತೆ ಅಂತ ಎಲ್ಲ ಹೇಳಿದಾಳೆ ಅವಳು. ನೀನ್ ಎಲ್ಲೆಲ್ಲಿ ಓಡಾಡ್ತೀಯ, ಯಾರ್ಯಾರ ನಿತ್ಕೊಂಡ್ ಮಾತಾಡ್ತೀಯ ಬಸ್ ಪುರ್ತ, ನನ್ಗೆಲ್ಲ ಗೊತ್ತು. ನನ್ಗೆಲ್ಲ ಮೆಸೇಜ್ ಎಲ್ಲ ಬರ್ತೈತೆ, ಎಲ್ಲ ಫೋನ್ ಮಾಡಿ ಹೇಳ್ತಾರೆ. ನನ್ ಸಂತು ಬಗ್ಗೆ ಗೊತ್ತಲ್ಲ, ಸಂತುಗ್ ಹೇಳಿ ನಿನ್ ಏನ್ ಬೇಕಂದ್ರೆ ಮಾಡಿಸ್ಬಿಡ್ತೀನಿ ಅಂತ ಹೇಳಿದ್ರು. ಅದು ಹೇಳಿದ್ದಾರೆ. ನನ್ನ ಜೊತೆನಲ್ಲಿ ಇದ್ದಾರಲ್ಲ ಅವರೆಲ್ಲ ಸಾಕ್ಷಿ ಹೇಳ್ತಾರೆ ಅದನ್ನು. ಎಲ್ಲರೂ ಹಿರಿಯರು ಹೇಳಿದ್ದಕ್ಕೆ ಒಂದು ನಿರ್ಧಾರ ತೆಗೆದುಕೊಳ್ಳಿ. ಹಿಂಗೆ ಹೋಗೋದು ಬೇಡ. ಇದು ಒಂದು ಫೈನಲ್. ದೊಡ್ಡವ್ರು ಏನಂತಾರ ತಲೆ ಬಗ್ತೀನಿ ಸರ್, ಅಷ್ಟ್ ಮಾಡ್ಬಿಡಿ. ದೊಡ್ಡವ್ರ ಕಡೆಯಿಂದಾನೆ ಡಿಸೈಡ್. ದೊಡ್ಡವ್ರು ಹೆಂಗಂದ್ರೆ ಹಂಗೆ ಸರ್, ನಾನು ತಲೆ ಬಗ್ಗೆ ಬರ್ತೀನಿ ದೊಡ್ಡವ್ರಿಗೆ. ಓಕೆ ಓಕೆ.
ಅಲ್ಲ, ನಾನು ಇಲ್ಲಿ ಹೊಡಿಯಕ್ ಆಗ್ತೈತೆ ರೂಲ್ಸ್ ಸರ್. ಮಂಜೋರೆ ಮೂರ್ ನೋಡಿ. ಜನ ನಾನು ಸರ್, ಒಂದ್ ನಿಮಿಷ ಹೇಳಿ, ನಾನು ಆಯ್ತು ಹೇಳ್ಬಿಡ್ತೀನಿ ಆಯ್ತು. ನೋಡಿ. ನನ್ 3 ಜನ ಮಕ್ಕಳು. ನನ್ ಮಕ್ಳು ಇವಾಗ ಅಮ್ಮ ಅಮ್ಮ ಅಂತ ಇಲ್ಲಿ ಬೇಡ್ಕೊಂತಾರ ರೋಡಲ್ಲಿ. ನನ್ ಮಕ್ಳಿಗೆ ಯಾರು ಅಮ್ಮ ಆಯ್ತಾರ ಹೇಳಿ, ನೀವೇ ಹೇಳಿ ಸರ್ ನೀವು. ಅಲ್ಲ ಆಯ್ತು, ಈಗ ನಾನ್ ಹೊಡೆದಿರೋ ನಿಮ್ಗೆ ನಿಜಾನೇ. ನನ್ನ ಹೆಂಡತಿ ಮಕ್ಕಳು ಸರ್, ನನ್ ಗಲಾಟೆ ಬಂದೇ ಬರುತ್ತೆ. ನಾವ್ ಕರ್ಕೊಂಡೋಗಿ ಏನೋ ಮಾಡ್ಕೊಂತೀವಿ. ನನ್ನ ಹೆಂಡತಿ ನಾನು ಸರಿಪಡಿಸ್ಕೊಂಡು ಮುಂದೆ ಜೀವನ ಮಾಡ್ತೀರಿ. ಅವನ್ ಯಾರು ಸರ್ ತಿರ್ಗಾ ಸ್ಥಳ ಕೊಡಕ್ಕೆ ನನ್ನ ಹೆಂಡತಿಗೆ ಅವ್ರ ಮನೇಲಿ? ನೀವು ಹೊಡೆದಿರೋದ್ರಿಂದಾನೇ ಮತ್ತೆ ಲೀಲಾ ಅವರು ಅವ್ರ ಮನೆಗೆ ಹೋಗಿರೋದು ಅಂತ ಹೇಳ್ತಿರೋದು ಅವರು. ಸರ್ ಅವನೇ ಕರ್ಕೊಂಡಿರೋ ತಿರ್ಗಾ ಫೋನ್ ಮಾಡಿ. ಈ ನನ್ನ ಹೆಂಡತಿ ಅವ್ನ್ ಬೇಡ ಅನ್ನಲ್ಲ ಇದು. ತಿರ್ಗಾ ಏಂತ ಕರ್ಕೊಂಡ ನನ್ನ ಹೆಂಡತಿನ ತಿರ್ಗಾ ಫೋನ್ ಮಾಡಿ? ಮಂಜು, ಇಲ್ಲಿ ಏನ್ ಗೊತ್ತಾ, ಹ್ಮ್ ನೀವು ಈ ವಿಚಾರದಲ್ಲಿ ಏನ್ ಅನ್ಕೋತಿರೋ ಗೊತ್ತಿಲ್ಲ. ಹ್ಮ್ ಬದ್ಲಿಗೆ ನಿಮ್ಗೆ ಹೆಂಡತಿ ಬೇಕಿತ್ತಲ್ವಾ? ಹೌದು ಸರ್, ಇವಾಗೂ ಅಷ್ಟೇ ಸರ್. ನನ್ಗೋಸ್ಕರ ನನ್ನ ಮಕ್ಳಿಗೋಸ್ಕರ ಬೇಕು ಸರ್. ಈಗ ಆಯ್ತು, ಇದಾಯ್ತು ಅನ್ಕೊಳ್ಳಿ. ಇವಾಗ ನಿಮ್ಗೆ ಹೊಡಿಯೋ ರೈಟ್ಸ್ ಇದೆ, ನಾವು ಗಂಡ ಹೆಂಡ್ತೀವಿ, ಏನಾದ್ರು ಕಿತ್ಕೊಂತೀವಿ, ಅವ್ರು ಯಾರು ಅವಳಿಗೆ ಜಾಗ ಕೊಡಕ್ಕೆ ಅಂತಿದ್ದೀರಾ, ಓಕೆನಾ? ಹೌದು. ಓಕೆ. ಆದ್ರೆ ಈಗ ನೀವು ಹೆಂಡತಿಗೆ ಹೊಡೆದಿದ್ರಿ ಅಂದ ತಕ್ಷಣ ಹೆಂಡತಿ ನಿಮ್ ಜೊತೆ ಹೇಗಿರ್ತಾರೆ, ಯಾವ ನಂಬಿಕೆ ಮೇಲೆ ನಿಮ್ ಜೊತೆ ಇರ್ತಾರೆ? ಸರ್ ನನ್ನ ಹೆಂಡತಿ ಇರ್ತಾಳೆ, ಇವ್ನ ಯಾಕೆ ಸ್ಥಳ ಯಾಕೆ ಕೊಡ್ತಾವನೆ ಅಲ್ಲಿ ಕರ್ದ್ಬಿಟ್ಟು ಇವಾಗ ಆ ಜಾಗ? ನನ್ನ ಹೆಂಡತಿ ನನ್ ಜೊತೆಲಿ ಇರ್ತಾಳೆ. ಇವ್ನ್ ಯಾವನು ಅವ್ರ ಮನೇಲಿ ಇಕ್ಸ್ಕೊಳಕ್ ಹೇಳಿ ಬೇಡ ಅಂತ ಹೇಳಿದ್ನಲ್ಲ, ಇವ್ನ್ ಯಾವನ್ ಸರ್ ಹೇಳೋದಕ್ಕೆ? ನಾನು ಅದೇ ಕೇಳ್ತಿರೋ ಪ್ರಶ್ನೆ. ಇವಾಗ ಅವ್ನ್ ಬೇಡ ಅನ್ಬಿಟ್ಟು ಹೋದ್ನಲ್ಲ. ಹಲೋ, ಹಾ, ಹೇಳಿ ಹೇಳಿ. ಅವ್ನ್ ಬೇಡ ಅನ್ಬಿಟ್ಟು ಹೇಳಿದ್ನಲ್ಲ, ನನ್ನ ಹೆಂಡತಿ ನನ್ ಕರ್ಕ ಬಂದ್ನಲ್ಲ, ತಿರ್ಗಾ ಹೆಂಗ್ ಜಾಗ ಕೊಡ್ತಾನ ಅವನು? ಅವ್ನ್ ಯಾವನ್ ಜಾಗ ಕೊಡೋದಕ್ಕೆ? ನಾನ್ ಮದ್ವೆ ಆಗಿರೋದು, ನನ್ನ ಹೆಂಡತಿ 3 ಜನ ಮಕ್ಳಿದಾರೆ. ಅವ್ನ್ ಯಾರ್ ಸರ್ ಜಾಗ ಕೊಡಕ್ಕೆ? ಬೇಡ ಅಂತ ಹೇಳ್ದ್ನಲ್ಲ, ನಾನು ಅದೇ ಕೇಳ್ತಿರೋದು. ಮಂಜು, ಏನಾಗ್ತಿದೆ ಗೊತ್ತಾ ಇಲ್ಲಿ ನಿಮ್ಮ ಕೇಸಲ್ಲಿ? ಹಾ ನಿಮ್ಮ ಕೇಸಲ್ಲಿ ನಾವು ಮಾಧ್ಯಮದವ್ರು ಏನು ಇನ್ವಾಲ್ವ್ ಆಗಿದ್ದೀವಲ್ಲ, ಹಾ ಅಥವಾ ಮಕ್ಕಳಿಗೋಸ್ಕರ ಒಂದು ಏನೋ ನಮ್ದು ಹಳ್ಳಿಲಿ ಸೇವೆ ಮಾಡ್ಬೇಕು, ಒಂದಾಗಿಸ್ಬೇಕು ಅಂತಿದೀವಲ್ಲ, ಹೌದು. ಸೊ ನಾವೇ ಮೂರ್ಖರಾಗ್ಬಿಡ್ತಿದೀವ ಅಂತ ಅನಿಸ್ತೈತೆ. ಇಲ್ಲ ಯಾಕೆ ಸರ್, ಈ ಒಂದು ನಾನು ಮಾತನ್ನ ಎಲ್ಲ ಮಂಜು, ಹೇಳಿ ಒಂಚೂರು ತಾಳ್ಮೆಯಿಂದ ಕೇಳಿ. ನಿಮ್ಮ ಹತ್ರ ಹೇಳಿ. ತಾಳ್ಮೆ ಇಲ್ಲ ಅಂತ ಅನಿಸ್ತೈತೆ ನನಗೆ. ನೀವು ನನ್ನ ಜೊತೆ ಮಾತನಾಡ್ತಿರೋದು ನೋಡಿದ್ರೆ ಇಲ್ಲ 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 ಸರ್, ಹೇಳಿ ನಿಮ್ಗೇನೆ ಸರ್. ನೀವ್ ಹೇಳ್ತಿದ್ದೀರಾ, ನಿಮ್ಗೆ ಹೆಂಡತಿ ಬೇಕು ಅಂದ್ಮೇಲೆ ನಿಮ್ ಹೆಂಡತಿ ನಿಮ್ಗೆ ಹೊಡೆದ್ರು, ಬೈದ್ರು, ನಿಮ್ ಜೊತೆ ಬಂದಿರೋರ್ಗು ಏನೋ ಒಂದ್ ಮಾತಂದ್ರು, ಅದನ್ನ ನೀವು ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರೆ ಏನೋ ಆಗ್ಬೋದಿತ್ತು. ಈಗ ನೀವು ಏನೋ ಸಿಟ್ಟಲ್ಲಿ ಹೊಡೆದ್ ಬಿಟ್ರಿ ಅನ್ಕೊಳ್ಳಿ. ಹಾ ಈಗ ಏನೋ ಆಗ್ಬಿಟ್ಟಿದೆ, ಈಗ ಹೊಡೆದಿದ್ದೀರಾ ಅಂತ ನೀವೇ ಒಪ್ಕೊಂಡಿದ್ದೀರಾ, ಹೊಡೆದ್ ಬಿಟ್ಟಿದ್ದೀರಾ. ಸೊ ಈಗ ಏನೋ ಆಯ್ತು, ಏನೋ ಸಿಟ್ಟಲ್ಲಿ ಹೊಡೆದ್ಬಿಟ್ಟೆ ಸರ್, ಅವಳು ಬೈದಿದ್ಲು, ಅವಳು ನಂಗೆ ಹಂಗ್ ಮಾಡಿದ್ಲು, ಹಿಂಗ್ ಹೊಡೆದ್ಲು ಅಂತ ನೀವು ಹೇಳೋ ಒಂದು ಸಿಟ್ಟಲ್ಲಿ ಹೊಡೆದ್ಬಿಟ್ಟಿ ಅಂತ ಅನ್ಕೋತೀರಾ. ಸೊ ಇಷ್ಟಾದ್ಮೇಲೂ ಕೂಡ ಈಗ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಸಂಸಾರ ಅಂದ್ರೆ ಸಹಜವಾಗಿ ಈ ಜಗಳಗಳು ಅದೆಲ್ಲ ಬಂದೇ ಬರುತ್ತೆ. ಯಾರ ಬದುಕಕ್ಕೆ ಒಬ್ಬರದ್ದೇ ಅಂತಲ್ಲ ಇದು. ಸರ್, ಸಂಸಾರ ಅಂದ್ಮೇಲೆ ಮಾಮೂಲಿ ಜಗಳ ಬಂದೇ ಬರುತ್ತೆ ಸರ್. ನಾವ್ ಅನ್ಸರ್ಸ್ಕೊಂಡು ಹೋಯ್ತಿರಲ್ಲ. ಅವ್ನ್ ಯಾರು ಸರ್ ಜಾಗ ಕೊಡೋದಕ್ಕೆ? ನಾ ಅದೇ ಕೇಳ್ತಾರ, ಅವ್ನ್ ಯಾವನ್ ಜಾಗ ಕೊಡೋದಕ್ಕೆ? ಅವ್ರ ವಿಚಾರ ಬಿಟ್ಬಿಡಿ, ಸಂತೋಷ್ ಸರ್ ಅವ್ರ ಅವ್ರ ವಿಚಾರ ಅಲ್ಲ ಸರ್, ಅವ್ರ ವಿಚಾರನೆ ಬರ್ಬೇಕು. ನನ್ನ ಹೆಂಡತಿಗೆ ಜಾಗ ಯಾಕೆ ಕೊಡ್ತಾ ಇದ್ದಾನೆ ಅವ್ನ್ ಯಾವನು? ಅವ್ನ ವಿಚಾರನೆ ಮಾತಾಡ್ತಾ ಇರೋದು. ನನ್ನ ಹೆಂಡತಿಗೆ ಅವ್ನ್ ಯಾರು ಸರ್ ಜಾಗ ಕೊಡ್ತಾ ಇರೋದು? ಮಂಜೋರೆ, ಹೇಳೋದನ್ನ ಕೇಳಿ. ನಿಮ್ ಹೆಂಡತಿ ಅವ್ರ ಹತ್ರ ಹೋಗಿ ಇರ್ತಿದ್ದಾರೆ ಅಂತಂದ್ರೆ ಇಲ್ಲಿ ಅರ್ಥ ಏನಾಗುತ್ತೆ? ಸರ್ ಇವ್ನ್ ಯಾಕೆ ಜಾಗ ಕೊಡ್ತಾನೆ? ಸರ್ ಒಂದ್ ನಿಮಿಷ, ಇವ್ನ್ ಬೇಡ ಅಂತ ಹೇಳಿದ್ನಲ್ಲ, ಇವ್ನ್ ಯಾಕೆ ಜಾಗ ಕೊಡ್ತಾನೆ ನನ್ನ ಹೆಂಡತಿಗೆ ಹೇಳಿ? ಅಲ್ಲ, ಬೇಡ ಅಂತ ನಿಮ್ ಜೊತೆನೆ ಕೊಟ್ಟು ಕಳ್ಸಿಬಿಟ್ಟಿದ್ರಲ್ಲ ಅವ್ರು ನಿಮ್ಗೆ. ಇವ್ನ್ ಯಾಕೆ ತಿರ್ಗಾ ಕರ್ಸ್ಕೊಂಡ? ಬಿಟ್ಬಿಡ್ಬೇಕು. ನೀವ್ ಹೊಡೆದಿದ್ರಿ ಅಂತ ಒಪ್ಕೊಂಡ್ರಲ್ಲ. ಸರ್ ನನ್ನ ಹೆಂಡತಿನ ನಾನು ಹೊಡಿತೀನೋ ಬಡಿತೀನೋ, ನನ್ನ ಹೆಂಡತಿ ನಾನು ಸಾಕೊಂತೀನಿ. ಇವ್ನ್ ಯಾವನ್ ತಿರ್ಗಾ ಕರ್ಸ್ಕೊಳಕ್? ನಾನು ಅದೇ ಕೇಳ್ತಾ ಇರೋದು. ನೋಡಿ ಮಂಜು, ನೀವೇ ಮದ್ವೆ ಆಗಿರಬಹುದು ನಿಮ್ ಹೆಂಡತಿನ, ಹೌದು, ಓಕೆನಾ? ಹಾಗಂತ ನಿಮ್ಮ ಹೆಂಡತಿಗೆ ನೀವ್ ಹೇಗ್ ಬೇಕಾದ್ರೂ ನೋಡ್ಕೋತೀನಿ ಮಾಡ್ಕೋತೀನಿ ಅಂದ್ರೆ ಅದು ಸಾಧ್ಯ ಇಲ್ದಿರುವಂತದ್ದು. ಸಾರ್ ಏನಂತ ಹೇಳ್ತಾ ಇಲ್ಲ ಸಾರ್. ನೋಡಿ, ರೇಟ್ ಹೊಡೆದಿನಿ ನಾನು, ಇಲ್ಲ ಅಂತ ಹೇಳಿಲ್ಲ. ನನ್ನ ಹೆಂಡತಿಗೆ ಹೊಡಿಯಕ್ ರೂಲ್ಸ್ ಇದೆ, ನಾನು ಹೊಡೆದಿನಿ. ಅರ್ಥ ಆಯ್ತಾ? ಅವಳು ಬಾಯ್ಗೆ ಬಂದಂಗ್ ಬೈಲು, ಹೊಡೆದಿನಿ ನಾನು, ಇಲ್ಲ ಅಂತ ಹೇಳಿಲ್ಲ. ಬಾ ಸಂಸಾರ ಮಾಡೋಣ ಅಂತ ಕರ್ದೆ, ಹ್ಞೂ ಅಂತ ಹೇಳ್ಬಿಟ್ಟು ತಿರ್ಗಾ ನೈಟ್ ಉಲ್ಟಾ ಆಗ್ಬಿಟ್ಟು ತಿರ್ಗಾ ಹೊಂಟೋದ್ಲು. ಅವ್ನ್ ಬೇಡ ಅಂತ ಹೇಳಿದ್ನಲ್ಲ ಫೋನಲ್ಲಿ, ತಿರ್ಗಾ ಏಂತ ಕರ್ಕೊಂಡು ಇಕ್ಕೊಂಡಿದ್ದ ನನ್ನ ಹೆಂಡತಿನ ಅವನು? ಅದೇ ಕೇಳ್ತಿರೋದು ರೂಲ್ಸ್. ಅವನ್ ಯಾವ ನನ್ನ ಹೆಂಡತಿನ ಇಕ್ಕೊಂಡಿರೋದಕ್ಕೆ? ಅವ್ನ್ ಬೇಡ ಅಂತ ಹೇಳಿದ್ನಲ್ಲ, ನನ್ನ ಹೆಂಡತಿನ ಹೆಂಗ್ ಇಕ್ಕೊಂಡಿದ್ದಾನ ಅವನು? ನನ್ಗೊಂದ್ ರೂಲ್ಸ್, ಇನ್ನೊಬ್ರಿಗೊಂದ್ ರೂಲ್ಸ್ ಸರ್? ಹೋದ್ರಲ್ಲಿ ರೂಲ್ಸ್ ಅಂತಲ್ಲ ಸರ್, ಇದು ರೂಲ್ಸ್ ಅಂತಂದ್ರೆ ನೀವು ಕಾನೂನು ಪ್ರಕಾರ ಹೋರಾಟ ಮಾಡ್ಬೇಕಾಗತ್ತೆ. ಇದು ರೂಲ್ಸ್ ಅಂತ ಅಲ್ಲ, ಇದು ಮಾನವೀಯ ದೃಷ್ಟಿಯಿಂದ ನಿಮ್ಮನ್ನ ಒಂದ್ ಮಾಡ್ಬೇಕು ಅನ್ನೋ ಉದ್ದೇಶ ಅಷ್ಟೇ. ಹೌದು ಸರ್, ರೂಲ್ಸ್ ಯಾವ್ದು ಇಲ್ಲ ಮಂಜೋರೆ. ರೂಲ್ಸ್ ಅಂತ ಹೋದ್ರೆ ಇದನ್ನ ನೀವು ಕಾನೂನು ದೃಷ್ಟಿಯಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ಬೇಕು ಆ ರೀತಿಯಾಗಿ ಹೋರಾಟ ಮಾಡ್ಬೇಕಾಗತ್ತೆ, ಓಕೆನಾ? ಇಲ್ಲಿ ರೂಲ್ಸ್ ಮತ್ತೊಂದು ಮಗದೊಂದು ಅಲ್ಲ. ಇಲ್ಲಿ ಮಕ್ಕಳಿಗೋಸ್ಕರ ಮೀಡಿಯಾದವರು ಒಂದಿಷ್ಟು ಇನ್ವಾಲ್ವ್ ಆಗಿ ನಿಮ್ಮ ಮಕ್ಕಳಿಗೋಸ್ಕರ ಗಂಡ ಹೆಂಡತಿನ ಒಂದ್ ಮಾಡ್ಬೇಕು ಅಂತ ಇರೋ ಉದ್ದೇಶ. ನಿಮ್ಮ ಗಂಡ ಹೆಂಡತಿನ ಇಬ್ಬರನ್ನು ಒಂದ್ ಮಾಡ್ಬೇಕು ಅನ್ನೋ ಉದ್ದೇಶ ಯಾವ ಮೀಡಿಯಾದವ್ರಿಗಾಗ್ಲಿ ಅಥವಾ ಯಾರಿಗೇ ಆಗ್ಲಿ ಇರೋದಿಲ್ಲ ಅಂತ ಅನ್ಕೊಳ್ತೀನಿ. ಉದ್ದೇಶ ಇಷ್ಟೇ, ಮಕ್ಕಳಿಗೋಸ್ಕರ ನಿಮ್ಮನ್ನ ಒಂದ್ ಮಾಡ್ಬೇಕು ಅನ್ನೋದು. ನಿಮ್ಗೆ ಕ್ಲಾರಿಟಿ ಇರ್ಲಿ. ನಿಮ್ಗೆ ಹೆಂಡತಿ ಬೇಕಾಗಿದೆ, ನಿಮ್ ಹೆಂಡತಿಗೆ ನೀವು ಬೇಡವಾಗಿದ್ದೀರಿ ಸರ್. ನನ್ನ ಕರ್ಕೊಂಬಂದೆ ನಾನು. ಹಾ, ಕರ್ಕೊಂಬಂದು ಇಲ್ಲ ಸ್ಟೇಷನ್ ನಡಿ ಬರ್ಕೊಟ್ಬಿಟ್ಟು ನಾನು ನಿನ್ ಜೊತೆಲೆ ಬರ್ತೀನಿ ಅಂತ ಹೇಳಿದ್ಲು. ಬಂದ್ಮೇಲೆ ತಿರ್ಗಾ ಉಲ್ಟಾ ಮಾಡ್ಬಿಟ್ಟು ಏನಂದ್ಲು, ನಾನು ಸಂತೋಷ್ ಜೊತೆಲೆ ಹೋಯ್ತೀನಿ ಅಂದ್ಬಿಟ್ಟು ಸ್ಟೇಷನ್ ಕುತ್ಕೊಂಡ್ಬಿಟ್ಲು. ಮಕ್ಕಳನ್ನ ಕರ್ಕೊಂಡ್ ಹೋಗು ಅಂತ ಹೇಳಿದೆ ನಾನು. ಆಯ್ತು, ಬೆಳಗ್ಗೆ ಬಂದ್ ಕರ್ಕೊಂಡ್ ಹೋಗ್ತೀನಿ ಅಂದ್ಲು. ಇವಾಗ ನೋಡಿದ್ರೆ ಅವನ್ ಮಾತಾಡ್ತಾನೆ, ನಾನು ಬಿಲ್ಕುಲ್ ಕಳ್ಸಲ್ಲ ಇವಳನ್ನ, ನಾನು 2 ವರ್ಷದಿಂದ ಇಟ್ಕೊಂಡಿದೀನಿ ನೋಡಿ ಹೇಳ್ತಾನಲ್ಲ. ಏನ್ ಸರ್ ಮಾಡೋದು?
ಅಲ್ಲ ಆಯ್ತು, ಈಗ ನಾನು ಒಂದು ಪ್ರಶ್ನೆ ಕೇಳಬೇಕಿತ್ತು ಮಂಜು. ಹಾ ಸರ್ ಹೇಳಿ. ಸೊ ನಿಮ್ಮ ಒಂದು ಪರ್ಸನಲ್ ವಿಚಾರ ಇದು, ಓಕೆನಾ? ಹೌದು. ಫಸ್ಟ್ ಹ್ಮ್ ನಾನು ಏನು ಹೇಳ್ತಿದ್ದೀನಿ ಅದು ಕ್ಲಾರಿಟಿ ತಗೊಳ್ಳಿ. ಹ್ಮ್ ಸೊ ಇದು ಒಂದು ಗಂಡ ಹೆಂಡತಿ ವಿಚಾರ ಅಂದಾಗ ಒಂದು ಪರ್ಸನಲ್. ಹ್ಮ್ ಸೊ ಇದನ್ನ ನೀವು ಪಬ್ಲಿಕ್ಕಿಗೆ ತಗೊಂಡು ಬಂದ್ಮೇಲೆ, ಮೀಡಿಯಾದವ್ರನ್ನ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ಮೇಲೆನೆ, ಮೀಡಿಯಾದವರು ನಿಮ್ಮ ಬದುಕಲ್ಲಿ ಏನೋ ಒಂದು ಮಕ್ಕಳಿಗೋಸ್ಕರನಾದ್ರೂ ಹ್ಮ್ ಒಂದ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಆ, ನಿಮ್ಮ ಒಂದು ಕೇಸಲ್ಲಿ ಇನ್ವಾಲ್ವ್ ಆದ್ರು ಅಂತ ಅನ್ಕೊಳ್ಳಿ. ಹ್ಮ್ ಉದ್ದೇಶ ಇಷ್ಟೇ, ಈ ನಿಮ್ಮ ಇದರಿಂದ ಟಿ ಆರ್ ಪಿನೋ ಅಥವಾ ಇನ್ಯಾವುದೋ ದುಡ್ಡು ಮಾಡೋ ಉದ್ದೇಶ ಯಾವ ಮೀಡಿಯಾದವ್ರಿಗೂ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಹೌದೌದು, ಕರೆಕ್ಟ್ ಸೊ ಕರೆಕ್ಟ್ ಸರ್, ನನ್ನ ಕರೆಕ್ಟ್ ಸರ್. ಮತ್ತು ಉಳಿದವ್ರದ್ದು ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ, ಬಟ್ ನನ್ನ ಉದ್ದೇಶ ಏನಾಗಿತ್ತು ಗೊತ್ತಾ? ಹ್ಮ್ ನಿಮ್ಮ ಒಂದು ಕೇಸಲ್ಲಿ ನಾನು ಇನ್ವಾಲ್ವ್ ಆಗ್ಬೇಕು ಅಂತಂದ್ರೆ, ಹ್ಮ್ ನಿಮ್ಮ ಮಕ್ಕಳಿದ್ದಾರೆ, ಮೂರು ಹೌದು ಸರ್. ಮುತ್ತಿನಂತ ಮಕ್ಕಳಿದ್ದಾರೆ. ಹೌದೌದು. ಮಕ್ಕಳಿಗೋಸ್ಕರನಾದ್ರೂ ಒಂದಿಷ್ಟು ಬದಲಾವಣೆ ಈ ಲೀಲಾ ಅವರಲ್ಲಿ ಆಗಿ, ಹ್ಮ್ ನೀವು ಕೂಡ ಹೇಳ್ತಿದ್ರಿ ನಾವು ಬೇರೆ ಬೇರೆ ಕಡೆ ಹೋಗಿ ಜೀವನ ಕಟ್ಕೊಂಡ್ಬಿಡ್ತೀವಿ, ನಾನು ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡಿರ್ಬೋದು, ಅವಳು ಕೆಲವೊಂದು ತಪ್ಪುಗಳನ್ನ ಮಾಡಿರ್ಬೋದು, ಹ್ಮ್ ಎಲ್ಲಾನು ಮರ್ತು ಬಿಟ್ಟು ಮುಂದಿಂದ ಒಂದು ಹೊಸ ಜೀವನ ಅಂತ ನಾವು ಪ್ರಾರಂಭಿಸ್ಬಿಡ್ತೀವಿ, ಬೆಂಗಳೂರು ಬಿಟ್ಟು ಹೋಗ್ಬಿಡ್ತೀವಿ ಅಂತ ಹೇಳಿದ್ರಿ, ಹೌದೌದು. ಓಕೆನಾ? ಹ್ಮ್ ಸೊ ಇದೆಲ್ಲ ಆದ್ಮೇಲೂ ಕೂಡ ನೀವು ನಿನ್ನೆ ಅವ್ರನ್ನ ಕರ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತೀರಿ. ಹೌದು ಸರ್, ಕರ್ಕೊಂಡ್ ನೀವು ಹೋಗ್ತೀನಿ. ಕರ್ಕೊಂಡ್ ಬರ್ಬೇಕಾದ್ರೆ ಅವ್ರಾಗೆ ಬಂದ್ರೋ ಅಥವಾ ನೀವು ಅವ್ರನ್ನ ಎಳ್ಕೊಂಡ್ ಬಂದ್ರೋ? ಇಲ್ಲ ಸರ್, ನಾನೇ ಕರ್ಕೊಂಡ್ ಬಂದೆ ಸರ್, ಅವ್ಳು ಬಂದಿಲ್ಲ ಅವರೇ ಅವಳು. ಬಂದ್ಬಿಟ್ರ? ಇಲ್ಲ ಇಲ್ಲ ಇಲ್ಲ. ಹಾ. ಸಂತು ಬಾರೋ, ಎಳ್ಕೊಂಡ್ ಹೋಗ್ತಾರೆ, ಬಾರೋ ಅಂದ್ಲು. ಇಲ್ಲ ಇಲ್ಲ, ಈಗ ಅವ್ನ್ ನನ್ನ ಬಿಲ್. ಪ್ರಶ್ನೆ ಏನು ಅಂದ್ರೆ, ಹ್ಮ್ ನೀವು ಹಾ ಆಮೇಲೆ ನನ್ನ ಹೆಂಡತಿ ಹೇಳ್ತಾ ಇಲ್ಲ ಸರ್, ನೀನು ಹೋದ್ರೆ ಸರಿ ಇಲ್ಲಿಂದ ಸಂತು ಮನೆಯಿಂದ, ಹಾ ಇಲ್ಲೋದ್ರೆ ಮಗಳಿಗೆ ಪೆಟ್ರೋಲ್ ಹಾಕಿ ಸಾಯಿಸ್ಬಿಡ್ತೀನಿ. ಹೆದರ್ಸಿದ್ರಾ? ಅವತ್ತಿನ ದಿವಸ ಹಂಗಂದ್ಲು. ಹ್ಮ್ 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 ಮತ್ತೆ ನಿಮ್ದೊಂದು ವಿಡಿಯೋ ಓಡಾಡ್ತಾ ಇತ್ತು, ನನ್ನ ಮೇಲೆ ಜೀವ ಬೆದರಿಕೆ ಇದೆ ಅಂತ. ಯಾರ ಮೇಲೆ ನಿಮ್ಮ ಮೇಲೆ ಜೀವ ಬೆದರಿಕೆ ಅಂದ್ರೆ? ಅಂದ್ರೆ ನನ್ನ ಇದ್ ಮಾಡ್ಬಿಡ್ತಾರೆ ಅನ್ನೋ ತರ, ಸಾಯಿಸ್ಬಿಡ್ತಾರೆ ಹೌದು ಅಂತ. ಸರ್, ಏನಂತಾಳೆ ಹಾ ನನ್ನ ನನ್ ಸಂತಿಗೆ ಹೇಳ್ಬಿಟ್ಟು, ನೀನ್ ನಾಳೆ ಒಳಗಡೆ ನೀನ್ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನಿಮ್ಮ ಹೆಂಡತಿ? ಮೊನ್ನೆ ಚಿಟ್ಕೆ ಹೊಡೆದ್ಬಿಟ್ಟು ಹೇಳ್ಬಿಟ್ಟು ಹೋದ್ಲು. ಎಲ್ಲಿ, ಹ್ಮ್ ಅವ್ರ ಮನೆ ಹತ್ರನಾ ಅಥವಾ? ಕಾರಲ್ಲೇ ಹೇಳ್ಬಿಟ್ಟು ಹೋದ್ಲು. ಹಾ ಸಂತುಗ್ ಹೇಳಿ ನಿನ್ನ ಮಾತ್ರ ಇಕ್ಕಲ್ಲ, ಸಾಯಿಸ್ಬಿಡ್ತೀನಿ. ಹ್ಮ್ 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 ನನ್ ಮಗಳಿಗೆ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತೀನಿ. ಹ್ಮ್ ಹ್ಮ್ ಯಾವತ್ತು ಇದು ಆಗಿರೋದು? ಇದು ಮೊನ್ನೆ ಸರ್, ಮೊನ್ನೆನೆ ಕರ್ಕೊಬರೋ ದಿವಸನೇ. ನಾನು ಮರ್ತೋಗ್ಬಿಟ್ಟೆ, ಕರ್ಕೊಬರೋ ದಿವಸ ಹ್ಮ್ ಇದೆಲ್ಲ ಹೇಳಿದ್ವು ಸರ್. ಅಲ್ಲ, ಇದಾದ್ಮೇಲೂ ನೀವು ಅವ್ರ ಮನೆ ಹತ್ರ ಹೋಗ್ತೀನಿ, ಒಂದಿಷ್ಟು ಜನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಮಾತಾಡ್ಕೊಂಡ್ ಬರ್ತೀನಿ ಇನ್ನೊಂದ್ಸಾರಿ ಅಂತ ಹೇಳಿದ್ರಲ್ಲ ನಿನ್ನೆ. ಹೌದು ಸರ್, ಮಾತಾಡ್ಕೊಂಡ್ ಬರ್ತೀನಿ ಅಂದ್ರು. ಆಮೇಲೆ ನಮ್ಗೆ ಗೊತ್ತಿರೋರು ಒಬ್ರು ಸೋಮವಾರ ಮಾತಾಡೋಣ ಅಂತ ಹೇಳಿದ್ರು. ಹ್ಮ್ 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 ಆಮೇಲೆ ಇವಳು ಫೋನ್ ಮಾಡಿ ನನ್ಗೆ ಬೈದ್ಲು, ಹ್ಮ್ ನೀನ್ ಅಂತ ನನ್ ಮಗ, ಇಂತ ನನ್ ಮಗ ಅಂದ್ಲು. ಆದ್ರೆ ಹ್ಮ್ ಸುಮ್ನೆ ಆಗ್ಬಿಟ್ಟೆ, ನಾನು ನಿಂತಿತ್ತಾನೆ ಬೈತಾಳೆ ಅಂತ. ಹ್ಮ್ ಏನ್ ಸರ್ ಮಾಡೋದ್ ನೋಡಿ, ಬಾ ಬಾ ಅಂತ ಕರಿತಾ ಇದೀನಿ, ನನಗೋಸ್ಕರ ಇಲ್ದವ್ರು ನನ್ನ ಮಕ್ಕಳಿಗೋಸ್ಕರ ಬಾ ಅಂತ ಕರಿತಾ ಇದೀನಿ. ಹ್ಮ್ ನಾನು ಬರಾಕ್ತಾ ಇಲ್ಲ, ಏನ್ ಮಾಡೋದು ಹೋಗಿ ಸರ್. ಆಯ್ತು, ನಿಮ್ಮ ಹೆಂಡತಿ ಬರಕ್ ಆಗಲ್ಲ ಅಂತಿದ್ದಾರೆ, ನೀವು ಬಾ ಅಂತ ಕರಿತಿದ್ದೀರಿ. ಹೌದು ಸರ್. ಸೊ ಫೈನಲ್ ಆಗಿ ಇದು ಆಗದೆ ಇರೋ ತರ ಕೆಲಸ ಕಾಣಿಸ್ತಾ ಐತೆ. ಯಾಕೆ ಅಂತಂದ್ರೆ, ಹ್ಮ್ ಮಕ್ಕಳಿಗೋಸ್ಕರ ಆದ್ರೂ ಲೀಲಾ ಅವ್ರು ನಿಮ್ ಜೊತೆ ಬರ್ಬೋದು ಅಂತ 15 ದಿನಗಳಿಂದ ಸತತ ಪ್ರಯತ್ನ ಪಟ್ಟಿದೀವಿ. ಸರ್, ಇಲ್ದವ್ರ ಇಬ್ಬರು ಮಕ್ಕಳನ್ನ ಕರ್ಕೊಳ್ಳಿ ಸರ್, ಇಲ್ದವ್ರ ನನ್ ಮಗಳ್ ನನ್ ಕಳ್ಸ್ಬಿಡ್ಲಿ. ಅವಳಾಗಿರೋ ತರ ನನ್ ಮಕ್ಳಾಗೋದ್ ಬೇಡ ಸರ್. ಅಂದ್ರೆ 3 ಜನ ಮಕ್ಕಳು ಅವ್ರ ಹತ್ರನಾದ್ರೂ ಇರ್ಲಿ, ಇಲ್ಲ ನನ್ನ ಹತ್ರನಾದ್ರೂ ಇರ್ಲಿ ಅಂತಿದ್ರಾ? ಹೌದು 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 ಸರ್. ಅವ್ರೇನು ಇದನ್ನ ಅವ್ರ ಹತ್ರ ಹೇಳಿದ್ರಾ ನೀವು? ಹೇಳಿದೆ ಸರ್, ಬೆಳಗ್ಗೆ ಬಂದ್ ಕರ್ಕೊಂಡ್ ಹೋಯ್ತೀನಿ ಅಂದ್ಲು. ನಿನ್ನೆ 19 ತಾರೀಕೆ ಬಂದ್ ಕರ್ಕೊಂಡ್ ಹೋಯ್ತೀನಿ ಮಕ್ಕಳಿಬ್ಬರು ಅಂತ ಹೇಳಿದ್ಲು. ಹ್ಮ್ ಆಮೇಲೆ ಇದ್ಕೊಂಡ್ ಫೋನ್ ಮಾಡಿದಕ್ಕೆ ಅವನೇ ಮಾತಾಡಿದ್ರು. ಹ್ಮ್ ಸಂತೋಷ್ ಮಾತಾಡ್ದ. ಸಂತೋಷ್ಗೂ ನನಗೂ ಇದ್ರಲ್ಲಿ ಕಲೆಕ್ಷನ್ ಏನಿಲ್ಲ ಸರ್. ಹ್ಮ್ ಹ್ಮ್ ಅವನ್ ಯಾವನ್ ಮಾತಾಡೋದಕ್ಕೆ, ಅವನ್ ನೆಂತಿ ಇಟ್ಕೊಂಡಿದ್ನಲ್ಲ, ಅವನ್ದೆಲ್ಲ ತಪ್ಪು ಸರ್ ಅದು. ಹ್ಮ್ ಅವ್ನಿಗೆ ಏನನ ಒಂದು ಜನ ಎಲ್ಲ ಇದ್ ಮಾಡಿ ಅವ್ನ ಒಳಗಡೆನ ಹಾಕ್ಬೇಕು ಅವ್ನ. ಹ್ಮ್ ಅವ್ನ್ ಇದೆಲ್ಲ ಮಾಡ್ತಾ ಇರೋದು ತಪ್ಪದು. ಅಲ್ಲ, ಈಗ ಅದಕ್ಕೆ ನಿಮ್ಮ ಹೆಂಡತಿಯವ್ರ ಒಪ್ಪಿಗೆ ಕೊಟ್ಟಿದಾರಲ್ಲ? ಇಲ್ಲ ಸರ್, ನನ್ನ ಹೆಂಡತಿಗೆ ಯಾ ಫುಲ್ ನಿಮ್ಮ ಬ್ರೈನ್ ಹೆಂಡತಿ ವಾಶ್ ಮಾಡ್ಬಿಟ್ಟಿದ್ದಾನೆ. ನಿಮ್ಮ ಹೆಂಡತಿಗೆ ಇದು ಒಪ್ಪಿಗೆ ಇಲ್ಲ ಅಂದಿದ್ರೆ, ಹ್ಮ್ ಸಂತೂನೇ ಏನಾದ್ರು ಟಾರ್ಚರ್ ಮಾಡ್ತಿದ್ದಾನೆ ಅಂತಿದ್ರೆ, ಹ್ಮ್ ಅದಕ್ಕೆ ಏನ್ ಕ್ರಮ ಮಾಡ್ಬೇಕು? ಕಾನೂನು ಕ್ರಮ ಇದೆ. ಸರ್ ನೋಡಿ, ಬೇಡ ಅಂತಾನೆ, ಒಂದ್ಸಲಿ ಬೇಕು ಅಂತಾನೆ ಅವನು ಸಂತು. ಹ್ಮ್ ಅವನು ಏನೋ ಡ್ರಾಮಾ ಮಾಡ್ತಾನೆ ಸರ್. ಅಲ್ಲ, ನಿಮ್ ಹೆಂಡತಿನೇ ನಿಮ್ ಜೊತೆ ಬರ್ತಿಲ್ವಲ್ಲ, ಅದು ಏನು? ಸರ್, ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು ಸರ್, ಬಂದೇ ಬರ್ತಾಳೆ ಇವಾಗುನು. ಅಲ್ಲ, ನಿಮ್ ಹೆಂಡತಿ ತುಂಬಾ ಒಳ್ಳೆಯವರು ಅಂತೀರಾ, ಬಂದಾಗ ಅವ್ರನ್ನ ಹೊಡೆದ್ ಕಳಿಸ್ತೀರಾ? ಸರ್, ಅವ್ರು ಅಂದಿರೋ ಮಾತು ಒಂದೊಂದ್ ಅಂದಲ್ಲ ಸರ್. ನನಗಲ್ಲ, ನನ್ನ ಫ್ರೆಂಡ್ ಅಂದಿರೋದು ಎರಡೇ ಹೊಡೆದಿರೋ, ಜಾಸ್ತಿ ಅವಳು ಹೊಡೆದಿಲ್ಲ. ಸುಳ್ಳು ಯಾಕೆ ಕೇಳಬೇಕು? ನನ್ನ ಹೆಂಡತಿಗೆ ಹೊಡೆಯಕ್ ನನ್ಗೆ ಹಕ್ಕಿದೆ ಸರ್, ಹೊಡೆದೇ ಅಲ್ಲ, ನಾನು ಈಗ ಇಲ್ಲ ನಿಮ್ ಅಂತ ಹೆಂಡತಿ ಹೇಳಿಲ್ಲ. ಒಳ್ಳೆಯವರು ಅಂತೀರಾ, ನಿಮ್ ಹೆಂಡತಿ ಒಳ್ಳೆಯವರಾಗಿದ್ರೆ ನಿಮ್ಗೆ ಬೈತಿದ್ರ ನಿಮ್ಮನ್ನ, ಅಥವಾ ಬೇರೆ ತರ ಏನಾದ್ರು ಸರ್, ಮಾತನಾಡ್ತಿದ್ರ? ಮತ್ತೆ 11 ವರ್ಷ ನಾವು ಸಂಸಾರ ಮಾಡಿದ್ವಾ?
11 ವರ್ಷನೂ ಸಂಸಾರ ಮಾಡಿದ್ರೆ ಇಲ್ಲ ಅಂತ ಹೇಳ್ತಿಲ್ಲ ಇಲ್ಲಿ. ಹಾ. ಬದಲಿಗೆ ನೀವ್ ಹೇಳೋ ತರಾನೇ ಅವ್ರು ಒಳ್ಳೆಯವ್ರಾಗಿದ್ರೆ ನಿಮಗೆ ಬೈತಿದ್ರಾ, ಅಥವಾ ಅವ್ರು ನಿಮ್ಗೆ ಬೇಕು ಅನ್ನೋದಾಗಿದ್ರೆ ನೀವು ಅವ್ರನ್ನ ಹೊಡೆದ್ ಕಳಿಸ್ತಿದ್ರಾ? ಸೊ ಇದೆಲ್ಲದ್ರ ಮಧ್ಯೆ ಏನಿದು ನಿಮ್ಮನ್ನ ಒಂದ್ ಮಾಡ್ಬೇಕು ಅಂತ ಬಂದಿರೋದೇ ಏನಾದ್ರೂ ತಪ್ಪಾಗ್ತಾ ಇತ್ತಾ? ಹಿಂಗ್ ನೋಡಿ ಅನ್ಸುತ್ತೆ ಮಂಜು. ಸರ್. ಸಹಜವಾಗಿ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಸತತವಾಗಿ ನಿಮ್ಮ ವಿಷಯಗಳನ್ನ ಪ್ರಸಾರ ಮಾಡ್ತಿರೋದ್ರಿಂದ, ಜನಗಳು ನೋಡ್ತಿರೋದ್ರಿಂದ ಜನಗಳ ಪ್ರಶ್ನೆ ಆಗ್ಬಿಟ್ಟಿದೆ. ಸತತವಾಗಿ ಇವ್ರದನ್ನೇ ಪ್ರಸಾರ ಮಾಡ್ತಿದ್ರೆ ಸಾಕಷ್ಟು ವಿಷಯಗಳಿದಾವೆ, ನಿಮ್ಗೆ ಗೊತ್ತಿದೆ ಅಲ್ವಾ? ಸಮಾಜದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಮಾತನಾಡಬೇಕಾಗಿದೆ, ಧ್ವನಿ ಎತ್ತಬೇಕಾಗಿದೆ ಸರ್ ನಾನು ಇಷ್ಟೇ ಅಂತದ್ರಲ್ಲೂ. ಸರ್ ಮಾತಾಡ್ತಾ ಇರೋದು. ಹ್ಮ್ ಇಲ್ಲ 3 ಜನ ಮಕ್ಕಳನ್ನ ಅವಳು ಸಾಕೊಳ್ಳಿ, ಇಲ್ಲ 3 ಜನ ಮಕ್ಕಳನ್ನ ನನಗ್ ಕಳ್ಸ್ಬಿಡ್ಲಿ. ಹ್ಮ್ ಅವಳಾಗಿರೋ ರೀತಿ ನನ್ ಮಗಳಾಗೋದ್ ಬೇಡ. ಹ್ಮ್ ನಾನು ಅಷ್ಟೇ ಕೇಳ್ಬಿಡ್ತಾ ಇದೀನಿ ದೇವ್ರ ಹತ್ರನು, ಎಲ್ಲ ಜನಸೇವೆ ಹತ್ರನು, ಜನ ಹತ್ರ ಎಲ್ಲಾನು. ಇವಾಗ ನಿಮ್ ಹೆಂಡತಿ ಬರ್ದೇ ಇದ್ರು ಪರವಾಗಿಲ್ವಾ? ಇಲ್ಲ ಸರ್, ನನ್ನ ಹೆಂಡತಿನೂ ಬರ್ಲಿ. ಅಲ್ಲ ಈಗ ಫೈನಲ್ ನನ್ನ ಎಲ್ಲಿವರೆಗೂ ಹೆಂಡತಿ ಬಂತು? ಬರ್ದ ಹೋದ್ರೆ ಸರ್, ಅಲ್ಲಲ್ಲ ನನ್ನ ಹೆಂಡತಿ ಆಯ್ತು. ಬರ್ದ ಹೋದ್ರೆ ಹ್ಮ್ ನನ್ನ ಮಗಳ್ ನನ್ ಕಳ್ಸ್ಕೊಡ್ಲಿಲ್ಲವ್ರೆ 3 ಜನ ಮಕ್ಕಳ ಅವಳು ಸಾಕೊಳ್ಳಿ. ಇದು ಫೈನಲ್ ಆಪ್ಷನ್. ಆ ಫೈನಲ್ ಆಪ್ಷನ್ ಸರ್. ಎರಡೇ ಆಪ್ಷನ್ ನನ್ನ ಹತ್ರ ಇರೋದು. ಹ್ಮ್ ಇಲ್ಲವ್ರೆ ಮಕ್ಕಳನ್ನ ಅವಳೇ ಸಾಕೊಂಡ್ಬಿಡ್ಲಿ, ಹ್ಮ್ ಅದೇನಿದೆ ನಾನು ಕೊಟ್ಬಿಡ್ತೀನಿ ತಿಂಗಳಿಗೆ. ಹ್ಮ್ ಇಲ್ಲವ್ರೆ ನನ್ ಮಗಳ್ ನನ್ ಕಳ್ಸ್ಕೊಡ್ಲಿ, ನನ್ 3 ಜನ ಸಾಕೊಂತೀನಿ, ಅವಳ ಹತ್ರ ಇಂದ ಬಿಡುಗಾಸು ಬೇಡ ನನಗೆ. ಹ್ಮ್ ನಾನ್ ಚೆನ್ನಾಗಿದ್ದೀನಿ, ನಾನ್ ಸಾಕೊಂತೀನಿ ಸರ್. ಹ್ಮ್ ಕ್ಯಾಬ್ ಅವ್ರು ಓಡಿಸಿ ನನ್ ಸಂತು ಮಕ್ಳು ಜೊತೆ 3 ಇರ್ಲಿ ಜನ ಅಂತೀರಾ? ಸಾಕೊಂತೀನಿ ಸರ್. ನನ್ನ ಮಕ್ಕಳನ್ನ ನನ್ನ ಜೊತೆ ಕಳಿಸ್ಲಿ, ಅವ್ರು ಸಂತು ಜೊತೆನೆ ಚೆನ್ನಾಗಿರ್ಲಿ ಅಂತ. ಅವಳು ಎಲ್ಲಾದ್ರೂ ಇರ್ಲಿ ಸರ್, ಸಂತು ಜೊತೆ ಇರ್ಲಿ, ಅವಳು ಎಲ್ಲಾದ್ರೂ ಇರ್ಲಿ, ನನಗೆ ಬೇಕಾಗಿಲ್ಲ. ಹ್ಮ್ ನನ್ ಮಗಳನ್ನ ಕಳ್ಸ್ಕೊಡ್ಲಿ, ಅದೇನ್ ನನ್ ಬರ್ಕೊಟ್ಟು ನನ್ ಕರ್ಕೊಂಡೋಗಿ ನನ್ 3 ಜನ ಮಕ್ಕಳನ್ನ ಸಾಕೊಂತೀನಿ. ಹ್ಮ್ ಆದ್ರೆ ಅವಳು ಆಗೋ ತರ ನನ್ ಮಗಳು ಮಾತ್ರ ಆಗೋದ್ ಬೇಡ. ಹ್ಮ್ ನಾನು ಅದೇ ಕೇಳ್ಬಿಟ್ಟೆ, ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀನಿ ಸರ್. ಓಕೆ. ಮಗಳಿಗೆ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತೀನಿ ಅಂತ ಹೇಳ್ತಾ ಇದ್ಲು. ಬೇಡ ಬೇಡ, ಅದೆಲ್ಲ ಏನು ಬೇಡ. ನಾನು ಹುಟ್ಸಿರೋ ಮಕ್ಕಳು ನನ್ನ ಮಕ್ಕಳು, ನಾನ್ ಕರ್ಕೊಂಡ್ಬಂದ್ ಸಾಕೊಂಡು ಆರಾಮಾಗೆ ಓದಿಸ್ಕೊಂತೀನಿ ಸರ್ ನಾನು. ಇಲ್ಲ 3 ಜನ ಮಕ್ಕಳನ್ನ ಅವಳು ಕರ್ಕೊಂಡು ಹೋಗ್ಲಿ, ಇಲ್ಲ 3 ಜನ ಮಕ್ಕಳು ನನಗ್ ಕಳ್ಸ್ಕೊಡ್ಲಿ, ಅವಳು ಎಲ್ಲಾದ್ರೂ ಇರ್ಲಿ ಸರ್, ಹ್ಮ್ ನನ್ ಬೇಕೇ ಆಗಿಲ್ಲ ಅವ್ನು. ಹ್ಮ್ ಫೈನಲ್ ಡಿಸಿಷನ್ ನಾನು ಹೇಳ್ಬಿಡ್ತಾ ಇದೀನಿ. ಓಕೆ. ಬಂದ್ರೆ ಬರ್ಲಿ ಅವಳುನು, ಹ್ಮ್ ಇಲ್ಲವ್ರೆ ಹ್ಮ್ 3 ಜನ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿ, ಇಲ್ಲವ್ರೆ 3 ಜನ ಮಕ್ಕಳು ನಾವೇ ಕಳ್ಸ್ಬಿಡ್ಲಿ ಅವಳು. ಹ್ಮ್ ನನ್ ಸಾಕೋ ಕೆಪಾಸಿಟಿ ಇದೆ, ನಾನು ಸಾಕೊಂತೀನಿ. ನನ್ ಕೂಲಿ ಗೀಲಿ ಮಾಡಿ ಕ್ಯಾಬ್ ಗಿ ಓಡಿಸಿ ಆರಾಮಾಗಿ ನಾನು ಸಾಕೊಂತೀನಿ. ಹ್ಮ್ 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 ಅಷ್ಟೇ ಸರ್. ಲಾಸ್ಟ್ ದಯವಿಟ್ಟು ಯಾವ ವಿಡಿಯೋಗೂ ಬರಲ್ಲ, ಎಂತಕ್ಕೂ ಬರಲ್ಲ. ಹ್ಮ್ ಇದೇ ಲಾಸ್ಟ್ ಒಂದ್ ಕೊನೆ ಫೈನಲ್ ಡಿಸಿಷನ್ ನಾನೇ ಹೇಳ್ತಾ ಇದೀನಿ. ಅವಳು ನನ್ನ ಹೆಂಡತಿ ಎಲ್ಲಾದ್ರೂ ಹೋಗಿ ಇತ್ಕೊಳ್ಳಿ, ನನ್ಗೆ ಬೇಕಾಗಿಲ್ಲ. ಮಕ್ಕಳನ್ನ ಕರ್ಕೊಂಡು ಹೋಗ್ಲಿ, ಇಲ್ಲವ್ರೆ ನನ್ ಮಗಳನ್ನ ಇಲ್ಲೇ ಕಳ್ಸ್ಬಿಡ್ಲಿ, ನಾನು ಸಾಕೊಂತೀನಿ. ಓಕೆ. ಇದನ್ನ ಅವಳಿಗೂ ನನಗೆ ಯಾವ ತೊಂದ್ರೆನೂ ಇಲ್ಲ. ಲೀಲಾ ಅವ್ರಿಗೆ ಹೇಳಿದ್ರಿ ಇದನ್ನ? ಹ್ಮ್ 3 ಮಕ್ಕಳು ನೀನ್ ಇಟ್ಕೋ, ಅಂದ್ರೆ ನೀನ್ ಕರ್ಕೊಂಡು ಹೋಗು, ಅಥವಾ ಇಲ್ಲ ನನ್ನ ಹತ್ರನೇ ಬಿಟ್ಬಿಡು ಅಂತ? ನಾನು ಇಲ್ಲ ಸರ್, ನಾನು ಹೇಳಿದೀನಿ, ಇದ್ ನನ್ ಕೊಡಲ್ಲ ಒಂದ್ ಮಗುನ ಅಂತ ಹೇಳಿದ್ಲು. ಹ್ಮ್ ಎರಡೂನು ಕರ್ಕೊಂಡು ಹೋಗ್ಬಿಡಮ್ಮ, ಬೇಡ. ಹ್ಮ್ ಇಲ್ಲವ್ರೆ ಆ ಮಗುನ್ ನನ್ ಕಳ್ಸ್ಬಿಟ್ಟು ನಾನು ಸಾಕೊಂತೀನಿ. ಹ್ಮ್ ನಿನ್ನ ಹತ್ರದಿಂದ ನಾನು 1 ರೂಪಾಯಿ ಬಿಡ್ಗಾಸು ಕೂಡ ಕೇಳಲ್ಲ ಅವಳ ಹತ್ರದಿಂದ ನಾನು. ಹ್ಮ್ ನನ್ ಕ್ಯಾಬ್ ಓಡಿಸ್ತಾ ಇದೀನಿ, ನನ್ ಕಷ್ಟನ ಸುಖ ನನ್ ಮಕ್ಳನ್ನ ಚೆನ್ನಾಗಿ ಬೆಳೆಸ್ಕೊಂತೀನಿ. ಆವಾಗ ಬಾ, ಬಂದ್ ನೋಡ್ಕೊಂಡು ಹೋಗು, ಬೇಡ ಅಂತ ಹೇಳಲ್ಲ. ಹ್ಮ್ ನೀನ್ ಎತ್ತಿರೋ ಮಕ್ಕಳನ್ನ ಆವಾಗ ನೀನ್ ಬಾ, ನೋಡ್ಕೊಂಡು ಹೋಗು. ಇಲ್ಲ ವಾರದಲ್ಲಿ 2 ಸಲ ಬರ್ತೀಯಾ, ನಾನು ಇರೋ ಸ್ಥಳ ಹೇಳ್ತೀನಿ, ಇಲ್ಲ ನೀನ್ ಎಲ್ಲಿ ಹೇಳು ಅಲ್ಲೇ ಕರ್ಕೊಂಡ್ ಬಿಡ್ತೀನಿ. ಆಟ ಆಡ್ಸು, ಸಾಯಂಕಾಲ ಗಂಟೆ ಆಟ ಆಡ್ಸು, ಸಾಯಂಕಾಲ ಮೇಲೆ ಮಕ್ಕಳನ್ನ ಬಿಟ್ಕೊಡು, ಅದಕ್ಕೂ ರೆಡಿ ಸರ್. ಈಗ ಫೈನಲ್ ಆಗಿ ಅವ್ರು ಯಾವ್ದಕ್ ಒಪ್ಕೋತಾರೆ ಅದಕ್ಕೆ ರೆಡಿ ಇದೀನಿ ಅಂತ ನೀವ್ ಹೇಳೋದು? ಓಕೆ ಸರ್, ಓಕೆ. ಫೈನಲ್ ಮಕ್ಕಳ ರಿಜಿಸ್ಟ್ರೇಷನ್ ಸರ್ ಇವಾಗ. ಅಲ್ಲ ಇಲ್ಲ ಮಕ್ಕಳ ವಿಷಯ. ಮಕ್ಕಳನ್ನ ಹ್ಮ್ 3 ಜನ ಅವಳನ್ನ ಕರ್ಕೊಂಡು ಹೋಗ್ಲಿ, ಹ್ಮ್ ಇಲ್ಲ 3 ಜನ ನನ್ ಕಳ್ಸ್ಬಿಡ್ಲಿ. ಅರ್ಥ ಆಯ್ತು ಅದು. ಓಕೆ. ಇದನ್ನ ಅವಳಿಗೂ ನನಗೆ ಯಾವ ತೊಂದ್ರೆನೂ ಇಲ್ಲ. ಲೀಲಾ ಅವ್ರಿಗೆ ಹೇಳಿದ್ರಿ ಇದನ್ನ? ಹ್ಮ್ 3 ಮಕ್ಕಳು ನೀನ್ ಇಟ್ಕೋ, ಅಂದ್ರೆ ನೀನ್ ಕರ್ಕೊಂಡು ಹೋಗು, ಅಥವಾ ಇಲ್ಲ ನನ್ನ ಹತ್ರನೇ ಬಿಟ್ಬಿಡು ಅಂತ? ನಾನು ಇಲ್ಲ ಸರ್, ನಾನು ಹೇಳಿದೀನಿ, ಇದ್ ನನ್ ಕೊಡಲ್ಲ ಒಂದ್ ಮಗುನ ಅಂತ ಹೇಳಿದ್ಲು. ಹ್ಮ್ ಎರಡೂನು ಕರ್ಕೊಂಡು ಹೋಗ್ಬಿಡಮ್ಮ, ಬೇಡ. ಹ್ಮ್ ಇಲ್ಲವ್ರೆ ಆ ಮಗುನ್ ನನ್ ಕಳ್ಸ್ಬಿಟ್ಟು ನಾನು ಸಾಕೊಂತೀನಿ. ಹ್ಮ್ ನಿನ್ನ ಹತ್ರದಿಂದ ನಾನು 1 ರೂಪಾಯಿ ಬಿಡ್ಗಾಸು ಕೂಡ ಕೇಳಲ್ಲ ಅವಳ ಹತ್ರದಿಂದ ನಾನು. ಹ್ಮ್ ನನ್ ಕ್ಯಾಬ್ ಓಡಿಸ್ತಾ ಇದೀನಿ, ನನ್ ಕಷ್ಟನ ಸುಖ ನನ್ ಮಕ್ಳನ್ನ ಚೆನ್ನಾಗಿ ಬೆಳೆಸ್ಕೊಂತೀನಿ. ಆವಾಗ ಬಾ, ಬಂದ್ ನೋಡ್ಕೊಂಡು ಹೋಗು, ಬೇಡ ಅಂತ ಹೇಳಲ್ಲ. ಹ್ಮ್ ನೀನ್ ಎತ್ತಿರೋ ಮಕ್ಕಳನ್ನ ಆವಾಗ ನೀನ್ ಬಾ, ನೋಡ್ಕೊಂಡು ಹೋಗು. ಇಲ್ಲ ವಾರದಲ್ಲಿ 2 ಸಲ ಬರ್ತೀಯಾ, ನಾನು ಇರೋ ಸ್ಥಳ ಹೇಳ್ತೀನಿ, ಇಲ್ಲ ನೀನ್ ಎಲ್ಲಿ ಹೇಳು ಅಲ್ಲೇ ಕರ್ಕೊಂಡ್ ಬಿಡ್ತೀನಿ. ಆಟ ಆಡ್ಸು, ಸಾಯಂಕಾಲ ಗಂಟೆ ಆಟ ಆಡ್ಸು, ಸಾಯಂಕಾಲ ಮೇಲೆ ಮಕ್ಕಳನ್ನ ಬಿಟ್ಕೊಡು, ಅದಕ್ಕೂ ರೆಡಿ ಸರ್. ಈಗ ಫೈನಲ್ ಆಗಿ ಅವ್ರು ಯಾವ್ದಕ್ ಒಪ್ಕೋತಾರೆ ಅದಕ್ಕೆ ರೆಡಿ ಇದೀನಿ ಅಂತ ನೀವ್ ಹೇಳೋದು? ಓಕೆ ಸರ್, ಓಕೆ. ಫೈನಲ್ ಮಕ್ಕಳ ರಿಜಿಸ್ಟ್ರೇಷನ್ ಸರ್ ಇವಾಗ. ಅಲ್ಲ ಇಲ್ಲ ಮಕ್ಕಳ ವಿಷಯ. ಮಕ್ಕಳನ್ನ ಹ್ಮ್ 3 ಜನ ಅವಳನ್ನ ಕರ್ಕೊಂಡು ಹೋಗ್ಲಿ, ಹ್ಮ್ ಇಲ್ಲ 3 ಜನ ನನ್ ಕಳ್ಸ್ಬಿಡ್ಲಿ. ಅರ್ಥ ಆಯ್ತು ಅದು. ಅಷ್ಟೇ ಸರ್, 2 ಡಿಸಿಷನ್ ಸರ್, ಇನ್ನೇನು ಮಾತಾಡಲ್ಲ ಸರ್. ಹ್ಮ್ ಓಕೆ ಮಂಜು. ಓಕೆ ಸರ್, ಥ್ಯಾಂಕ್ ಯು ಸರ್. ಬೇರೆ ಎಲ್ಲ ಏನಿಲ್ಲ ಸರ್. ಹಾ ಇವಾಗ ಯಾರ ಕೈಲ ಒಬ್ರ ಕೈಲಿ ದೊಡ್ಡವ್ರ ಕೈಲಿ ಮಾತಾಡಿದ್ರೆ
ಹಾ ಚಿಕ್ಕವನ್ ಮಾತ್ರ ಬೇಕಂತೆ, ಯಾಕಂದ್ರೆ ದೊಡ್ಡವನ್ ಬೇಡ ಅಂತ, ಯಾಕಂದ್ರೆ ಎಲ್ಲ ಹೇಳ್ಬಿಟ್ನಲ್ಲ ದೊಡ್ಡವನು, ಅಂದ್ರೆ ಬೇಡ ಅಂತ ಹೇಳ್ತಾರೆ. ಮೆಚುರಿಟಿ ಇದೆ, ಒಂಚೂರು ತಿಳುವಳಿಕೆ ಇದೆ ಅಂತ. ಹಾ 3 ಜನ ಕರ್ಕೊಳ್ಳಿ ಸರ್, ಇಲ್ದವ್ರೆ ನಮ್ಮ 3 ಜನ ಮಕ್ಕಳನ್ನ ಅವ್ರು ಸಾಕ್ಲಿ, ಅವ್ರ 3 ಜನ ಮಕ್ಕಳನ್ನ ನನ್ ಕೊಟ್ಬಿಡಿ. ಈ ದೊಡ್ಡವ್ರು ಮಾತಾಡಿದ್ರ ಇಲ್ಲ ಅವ್ರ ಜೊತೆ? ಇಲ್ಲ 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 ಇಲ್ಲ, ಯಾರೋ ದೊಡ್ಡವ್ರು ಒಬ್ರು ಮಾತಾಡೋದು ಸರ್. ಇನ್ನು ಮಾತಾಡಿಲ್ಲ? ಹೇಳದ್ ಬೇಡ, ಅವ್ರ ಹೆಸರು ಹೇಳದ್ ಬೇಡ. ದೊಡ್ಡವ್ರೊಬ್ರ ಹತ್ರ ಸಂತೋರ್ ಹತ್ರ ಮಾತಾಡಿದ್ರು, ಇಲ್ಲ ಚಿಕ್ಕವನ್ ಕಳ್ಸ್ಕೊಡ್ಲಿ ಅಂದ್ರು. ನಾನು ಸಂತೋಷ್ ಹೇಳ್ದೆ, ಸಾಕಂಗಿದ್ರೆ 3 ಜನ ಸಾಕಿದ್ರೆ 3 ಜನ ಕಳ್ಸ್ಕೊಡಂದೆ. ಬಂದ್ ಕರ್ಕೊಂಡು ಹೋಗಿ, ನಿನ್ ಮಗಳನ್ನ ಬೇಕಾದ್ರೆ ಬಂದ್ ಕರ್ಕೊಂಡು ಹೋಗ್ಬಿಡ ಸಂತೋಷ್ ಲಾಸ್ಟ್ ಅಲ್ಲಿ. ಅಂದ್ರೆ ಮಗಳನ್ನೂ ಕರ್ಕೊಂಡು ಹೋಗ್ಬಿಡು ಅಂತ ಹೇಳಿದ್ರ? ಈಗ ಅಂದ್ರೆ 3 ಮಕ್ಕಳು ನಿಮ್ಮ ಹತ್ರನೇ ಇರ್ಲಿ ಅಂದ್ರ? ಮಗಳನ್ನ ಬೇಕಾದ್ರೆ ಬಂದ್ ಕರ್ಕೊಂಡು ಹೋಗ್ಬಿಡು ಅಂತ. ಅದಕ್ಕೆ ಸರ್ ಸೋಮವಾರ ಏನೋ ನ್ಯಾಯ ಐತಂತೆ, ಸೋಮವಾರ ನ್ಯಾಯದಲ್ಲಿ ಏನಾಗುತ್ತೋ ಅದಾಗ್ಲಿ ಸರ್. ಮಕ್ಕಳನ್ನ 3 ಜನನ ಅವರೇ ಸಾಕಂಗಿದ್ರೆ ಸಾಕ್ಲಿ, ಇಲ್ಲವರೆ 3 ಜನ ನನ್ ಕೊಡ್ಲಿ, ನಾನು ಸಾಕೊಂತೀನಿ. ಓಕೆ 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 ಓಕೆ, ಈ ತರ ನಿರ್ಧಾರ ಮಾಡಿದ್ರಿ. ಈಗ ಆಲ್ರೆಡಿ ಅವ್ರ ಜೊತೆ ಮಾತಾಡ್ಕೊಂಡ್ರೆ ಹಾಗಾದ್ರೆ? ಮಾತಾಡಿ ಸರ್, ಸೋಮವಾರನೂ ಒಂದ್ಸಲಿ ನ್ಯಾಯದಲ್ಲಿ ಮಾತಾಡ್ತೀನಿ. ನಾನು ಭಿಕ್ಷೆ ಎತ್ತಿ ಕೂಡ ನನ್ನ ಮಕ್ಕಳನ್ನ ಸಾಕ್ತೀನಿ ಸರ್. ಅಲ್ಲ ಆ ತರ ಪರಿಸ್ಥಿತಿ ಬರೋದು ಬೇಡ. ಇಲ್ಲ ಸರ್, ನಾನು ರೋಡ್ ಭಿಕ್ಷೆ ಎತ್ತಿನ ನನ್ನ ಮಕ್ಕಳನ್ನ ಸಾಕ್ತೀನಿ. ಬೇಡ ಅಲ್ಲ, ಚೆನ್ನಾಗಿ ಸಾಕ್ತೀರಾ, ನಿಮ್ಮ ಹತ್ರ ಅದು ಇದೆ. ಯಾಕಂದ್ರೆ ಹೆಂಡತಿ ಮಕ್ಕಳು ಇಷ್ಟನ್ನ ಚೆನ್ನಾಗಿ ನೋಡ್ಕೊಂಡಿದ್ರ ಅಂದ್ಮೇಲೆ ನೋಡ್ಕೋತೀರಾ, ಅದು ಸಮಸ್ಯೆ ಏನಿಲ್ಲ. ಹೌದು, ನೀವು ಮಕ್ಕಳು ನೋಡ್ಕೋತೀನಿ ಅನ್ನೋ ಧೈರ್ಯದ ಮೇಲೆ 3 ಜನ ಮಕ್ಕಳನ್ನ ಕೇಳ್ತಿರೋದು. ಅದು 3 ಜನ ಮಕ್ಕಳು ಒಂದ್ ಕಡೆ ಎಲ್ಲಾದ್ರೂ ಇರ್ಲಿ, ಒಂದ್ ಕಡೆ ಇರ್ಲಿ ಅಂತ ಹೇಳ್ತಿರೋದು. ಹೌದು. ಈಗ ಅದಾದ್ಮೇಲೆ ಈಗ ಈ ತರ ಆಗಿದೆ ಅಂದಂಗಾಯ್ತು. ಹೌದು ಸರ್. ಸೋಮವಾರ ಹಿರಿಯರ ಜೊತೆ ಮಾತಾಡಿ, ದೊಡ್ಡವ್ರ ಜೊತೆ ಮಾತಾಡಿ ಒಂದು ಫೈನಲ್ ದೊಡ್ಡವರೆಲ್ಲ ಮಾತಾಡ್ತಾರೆ ಸರ್. ನಾನು ಅವಾಗ 2 ಮಾತು ಸರ್, ನಂದು ಅಷ್ಟೇ, ಏನಿಲ್ಲ. ಸಾಕಂಗಿದ್ರೆ 3 ಜನ ಸಾಕೊಳ್ಳಿ ಅವನು, ಇಲ್ಲವರೆ 3 ಜನ ನಾನು ಕಳ್ಸ್ಕೊಡಿ, ನಾನು ಸಾಕೊಂತೀನಿ. ದೊಡ್ಡವನ ಬೇಡ ಬೇಡ ಅಂತ ಹೇಳ್ತಾನೆ, ಯಾಕಂದ್ರೆ ಅವನೆಲ್ಲ ಬುದ್ಧಿ ಐತಲ್ಲ, ಎಲ್ಲ ಹೇಳ್ಬಿಟ್ನಲ್ಲ ನನಗೆ. ಅದಕ್ಕೆ 1 ಏಟ್ ಸರ್, ನನ್ನ ಮಕ್ಕಳ ಮೇಲೆ 1 ಏಟ್ ಹೊಡಿಬಾರ್ದು. ಅವ್ನು ಕರ್ಕೊಂಡೋದ್ರೂ 1 ಏಟ್ ಹೊಡಿಬಾರ್ದು ಅವ್ನು. ನನ್ನ ಮಕ್ಕಳನ್ನ ಗೆರೆ ಕೂಡ ಮುಟ್ಟಬಾರ್ದು. ಗೆರೆ ಮುಟ್ಟಿದ್ರೆ ಈಗ ಅವರು ಮತ್ತೆ ನಿಮ್ ಮಗಳನ್ನೂ ಕರ್ಕೊಂಡು ಹೋಗ್ಬಿಡು ಅಂತಿದಾರೆ ಅಂತ ಇದಾರಲ್ಲ, ಇದನ್ನೆಲ್ಲ ಲೆಕ್ಕಾಚಾರ ನೋಡಿದ್ರೆ ಅವರು 3 ಜನ ಮಕ್ಕಳು ನಿಮ್ಮ ಹತ್ರನೇ ಇರ್ಲಿ ಅಂತ ಹೇಳ್ತಿರೋದು. ಹೌದು ಸರ್, ಹೌದು. ನಾನು ಸಾಕೊಂತೀನಿ ಸರ್, ನನ್ನ ಮಕ್ಕಳನ್ನ ಸಾಕೋತೀರಿ? 3 ಜನ ಮಕ್ಕಳನ್ನ ಸಾಕೊಂತೀನಿ ಸರ್. ನಿಮ್ಮ ಹೆಂಡತಿ ಏನೋ ಹೇಳಿಲ್ವಾ ಇದ್ರ ಬಗ್ಗೆ? ಇಲ್ಲ ಸರ್, ನನ್ನ ಹೆಂಡತಿನ ಬಂದ್ರೆ ನಾನು ಸಾಕೊಂತೀನಿ. ಇಲ್ಲ ಅಲ್ಲ, ಈಗ ಮಕ್ಕಳ ವಿಚಾರಕ್ಕೆ ಈಗ ಏನು ಅದ್ರಲ್ಲಿ ಅವನೇ ಮಾತಾಡಿ, ಸಂತೋನೇ ಮಾತಾಡಿದ್ದು. ಯಾರು ದೊಡ್ಡವರು ಒಬ್ರು ಮಾತಾಡಿದ್ರು, ನಮ್ಗೆ ಗೊತ್ತಾಗಿರೋರು, ಅವ್ರಿಗೂ ಗೊತ್ತಿರೋರು ಮಾತಾಡಿದ್ರು. ಅಷ್ಟೇ ಸರ್ ಆಗಿದ್ದು. ಇಷ್ಟೆಲ್ಲ ಆಯ್ತಾ? 5 ಮುಖದಲ್ಲಿ ಈ ವಿಷಯ ಮಾತಾಡಿದ್ದೀರಿ. ಹೌದು ಸರ್, ಲಾಸ್ಟ್ ಫೈನಲ್ ಸರ್. ಇನ್ನೇನು ನಾನು ಅವ್ರ ಹತ್ರ ಮಾತಾಡಕ್ ಹೋಗಲ್ಲ. ಸೋಮವಾರ ಲಾಸ್ಟ್. ಇವಾಗ ನಿಮ್ಮ ಹತ್ರನೂ ಅಷ್ಟೇ, ನಾನು ಇನ್ನೇನು ಮಾತಾಡಕ್ ಹೋಗಲ್ಲ. ಹೆಚ್ಚು ಮಾತನಾಡಿಸ್ಬೇಕು ಅನ್ನೋ ಉದ್ದೇಶನೂ ನಮ್ದಲ್ಲ, ನಿಮ್ಗೆ ನೋವು ಕೊಡ್ಬೇಕು ಅನ್ನೋ ಉದ್ದೇಶನೂ ನಮ್ದಲ್ಲ. ನಿಮ್ಗೆ ಉದ್ದೇಶ ಏನಿದೆ ಅಂತ ಗೊತ್ತಿದೆ ಸರ್. ಇದೇ ಲಾಸ್ಟ್ ನಿಮ್ಗೆ. ಸೋಮವಾರ ಒಂದ್ಸರಿ ಮಾತಾಡ್ತೀನಿ, ನೀವು ಏನಾಗುತ್ತೆ ಅಂತ ಡಿಸೈಡ್ ಅಲ್ಲಿ ತಿಳ್ಕೊಂಡು, ಈ ಲಾಸ್ಟ್ ಫೈನಲ್ ಡಿಸಿಷನ್ ನಿಮ್ಗೆ ಹೇಳ್ತಾ ಇರೋದು, 3 ಜನನ ಅವ್ರು ಸಾಕ್ಲಿ, ಇಲ್ಲವ್ರು 3 ಜನ ನನ್ ಕೊಡ್ಲಿ, ನಾನು ಸಾಕೊಂತೀನಿ. ಓಕೆ ಮಂಜು, ಓಕೆ. ನನ್ನ ಕೈಲಿ ಕೆಪಾಸಿಟಿ ಐತೆ, ನಾನು ಸಾಕ್ತೀನಿ ಸರ್. ಸರಿ ಸರಿ ಸರಿ. ನಮ್ಮ ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಾ ಇದೀನಿ. ಅವಳು ಬಂದ್ರೆ ಅವಳು ಇರ್ಲಿ, ನಾನು ಬೇಡ ಅನ್ನಲ್ಲ. ನನ್ನ ಮಕ್ಕಳಿಗೋಸ್ಕರ ಸಾಕ್ತೀನಿ ಸರ್, ನನ್ನ ಮಕ್ಕಳನ್ನ. ಅಲ್ಲ, ಇದನ್ನೆಲ್ಲ ನೋಡಿದ್ಮೇಲೆ ಅವರು ನಿಮ್ಮ ಹೆಂಡತಿ ಬರ್ತಾರೆ ಅನ್ನೋದು ಭರವಸೆ ತುಂಬಾ ಕಳೆದೋಗಿದೆ ಈಗ. ಸೊ 15 ದಿನಗಳಿಂದ ನಾವು ಅದನ್ನೇ ಪ್ರಯತ್ನ ಮಾಡ್ತಿದ್ವಿ. ಅವ್ರು ಎಲ್ಲಾದ್ರೂ ಇಟ್ಕೊಳ್ಳಿ ಸರ್, ನನ್ನ ಹೆಂಡತಿ ನನಗೆ ಬೇಕಾಗಿಲ್ಲ ಸರ್. ಅವಳೆಲ್ಲಾದ್ರೂ ಇಟ್ಕೊಳ್ಳಿ, ನನಗೆ ಬೇಕಾಗಿಲ್ಲ. ಬಂದ್ರೆ ಬರ್ಲಿ, ಇಲ್ಲದವರೆ ಅವನ ಜೊತೆಲೆ ಹೋಗಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ನನ್ನ ಮಕ್ಕಳನ್ನ ಸಾಕೋ ಜವಾಬ್ದಾರಿ ನಂದು. ಇಲ್ಲವರೆ 3 ಜನ ಅವಳು ಸಾಕೊಳ್ಳಿ. ಓಕೆ ಓಕೆ ಓಕೆ. ಅವನೇ ಮಾತಾಡಿದ್ದು. ಆದ್ರೆ ಅವನ ಕೈಲಿ ಸಾಕೊಳ್ಳಿ. ನೀನು ಹೋಗ್ದ ಹೋದ್ರೆ ಕೆಳಗಡೆಗೆ ನನ್ನ ಮಗಳಿಗೆ ಪೆಟ್ರೋಲ್ ಉಯ್ದಿ ಸುಟ್ಟಾಕ್ಬಿಡ್ತೀವಿ ಅಂತ ಹೇಳಿದಾಳೆ ನನ್ನ ಹೆಂಡತಿ. ಯಾಕೆ ಹಂಗ್ ಮಾತಾಡಿದ್ರು? ಇದಕ್ ಸಾಕ್ಷಿ ಯಾರ್ಯಾರು ಬಂದಿರೋ ಅವರೆಲ್ಲ ಸಾಕ್ಷಿ, ಎಲ್ಲಾರು ಇದಾರೆ, ಎಲ್ಲಾರು ಹೇಳ್ತಾರೆ ಸಾಕ್ಷಿ. ಹಿಂಗೆ ಮಾತಾಡಿದ್ರ? ಹಿಂಗೆ ಮಾತಾಡಿದ್ರು. ಅರ್ಥ ಆಯ್ತಾ? ಇಲ್ಲಿ ಬೇಕಾದವರು ಸ್ವಲ್ಪ ಸಮಾಧಾನದಿಂದ ಏನೇ ಆದ್ರೂ ತಾಳ್ಮೆಯಿಂದ ಇದ್ದಿದ್ರೆ ಎಲ್ಲಾನು ಸರಿ ಹೋಗ್ಬೋದು. ಸೊ ಇದಾಗಿಯೂ ನೀವು ಅವ್ನ ಯಾಕೆ ಜಾಗ ಕೊಡ್ತಿದ್ದಾನೆ, ಅವ್ನ ಯಾಕೆ ಇದ್ ಮಾಡ್ತಿದ್ದಾನೆ ಅಂದ್ರೆ ಇದ್ರ ಅರ್ಥ ಏನಾಗುತ್ತೆ ಗೊತ್ತಾ ಮಂಜು ಅವ್ರೆ? ನಿಮ್ ಹೆಂಡತಿ ನಿಮ್ಮನ್ನ ಬಿಟ್ಟು ಬೇರೆ ಕಡೆ ಹೋಗ್ತಿದಾರೆ ಅಂದ್ರೆ ನಿಮ್ ಹೆಂಡತಿನ ನೀವು ಅಂದ್ರೆ ಸರಿಯಾಗಿ ನೋಡ್ಕೊಳಕ್ ಆಗಿಲ್ಲ ಅಂತ ಅರ್ಥ. ಸರ್ ಯಾಕೆ ಸರ್ ನೋಡ್ಕೊಂಡಿಲ್ಲ? ಚಿನ್ನ ತರ ಸಾಕಿದೀನಿ. ಮತ್ತೆ ಇವಾಗ ಹೊಡೆದ್ ಬಿಟ್ಟಿದ್ದೀರಲ್ಲ. ಅವ್ನ್ 2 years ಇಂದ ಹೇಳ್ತಾನಲ್ಲ, ನಾನು 2 years ಇಂದ ಇಕ್ಕೊಂಡಿದ್ದಪ್ಪ, ಇವಾಗ ನಾನು ಇಕ್ಕೊಂತೀನಿ, ನೀನ್ ಏನ್ ಮಾಡ್ಕೊಂತ ಹೇಳಿದಾನಲ್ಲ. ಹೆಂಗೆ ಸರ್ ಹೇಳ್ತಾನೆ? ನನ್ನ ಹೆಂಡತಿನ ಅವ್ನ ಹೆಂಗ್ ಇಕ್ಕೊಂಡಿದ್ದಾನೆ ಹೇಳಿ? ನಾನು ಅದೇ ಕೇಳ್ತಿರೋದು. ನನ್ನ ಹೆಂಡತಿಗೆ ಅವ್ನ್ ಹೆಂಗ್ ಜಾಗ ಕೊಟ್ಟ? ವಿಡಿಯೋ ಮುಂದೆ ಎಲ್ಲ ಹೇಳಿದಾನಲ್ಲ ಬೇಡ ಅನ್ಬಿಟ್ಟು. ಇವಾಗ ನನ್ನ ಹೆಂಡತಿಗೆ ಹೆಂಗ್ ಜಾಗ ಕೊಟ್ಟಿದ್ದಾನೆ ಅಂತ ಅದೇ ಕೇಳ್ತಿರೋದು ನಾನು. ಅವರು ಇಲ್ಲಿವರೆಗೂ ಸಂತೋರ್ ಏನ್ ಹೇಳ್ತಿದಾರೆ ಮಂಜೋರೆ, ನೀವು ಅರ್ಥ ಮಾಡ್ಕೊಳ್ಳಿ. ಯಾವ್ದೋ ಒಂದು ಟೆನ್ಷನ್ ಅಲ್ಲಿ ಇದೀರಿ. ಸೊ ಅರ್ಥ ಆಗುತ್ತೆ ನಿಮ್ ಟೆನ್ಷನ್ಗಳು, ಇಲ್ಲ ಅಂತಲ್ಲ. ಬಟ್ ತಾಳ್ಮೆಯಿಂದ ಒಂದಿಷ್ಟು ಯೋಚನೆ ಮಾಡಿ.
ಸರ್ ತಾಳ್ಮೆಯಿಂದನೇ ಸರ್, ನಾನು ಒಂದ್ ನಿಮಿಷ ಹೇಳ್ಬಿಡ್ತೀನಿ ನೋಡಿ, ತಾಳ್ಮೆಯಿಂದನೇ ಯೋಚನೆ ಮಾಡ್ತಾ ಇರೋದು. ಇವಾಗ ನಾನು ನೆಂಟಿ 11 ಗಂಟೆಗೆ ಬರ್ತೀನಿ, ನಂದು 11:15 ಆಯ್ತು, ಇನ್ನೂ ಬಂದಿಲ್ಲ. ನಾನ್ ನೋಡಿ ಸರ್ ಇಲ್ಲಿ ಸ್ಟೇಷನ್ ಇಂದ ಕರ್ಸ್ಕೊಂತೀನಿ, ನಾನು ನೆಂತೀನಿ ಇವಾಗ ಕರ್ಸ್ಕೊಂಡು ನಾನು ಇಲ್ಲಿ ಮಾತಾಡ್ತೀನಿ. ಅವನು 2 ವರ್ಷದಿಂದ ಇಟ್ಕೊಂಡಿದೀನಿ ಅಂತ ಹೇಳ್ದನಲ್ಲ, ಇವಾಗ ಮೊನ್ನೆ ಎಲ್ಲ ಏನಂದ, ನೀನ್ ನೆಂತಿಯಾಗಿ ನೀನ್ ನೆಂತಿನೇ ಬಂದಿರೋದು ಅಂತ ಹೇಳಿದಲೆ ಹೇಳ್ದ. ಇವಾಗ ಅವನೇನ್ ಹೇಳ್ತಾನೆ, 2 ವರ್ಷದಿಂದ ನಾನು ಇಟ್ಕೊಂಡಿದೀನಿ, ನಿಜಾನೇ, ಏನ್ ಮಾಡ್ಕೊಂತ ಅಂತ ಹೇಳಿದಾನಲ್ಲ. ಇವಾಗ ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಇವಾಗ ಸರ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಮುಖಾನೆ ಕರ್ಸ್ಕೊಂತೀನಿ, ನಾನು ನೆಂತಿನ ಕರ್ಸ್ಕೊಂಡು ಹೋಗ್ತೀನಿ ಮನೆಗೆ. ಈಗ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ಬೇಕಂತಿದ್ದೀರಾ? ಕಾನೂನು ರೀತಿ ಹೋರಾಟ ಮಾಡೇ ಮಾಡ್ತೀನಿ ಸರ್. ನಾನು ನನ್ನ ಹೆಂಡತಿ ಬೇಕೇ ಬೇಕು, ನನಗೋಸ್ಕರ ಇಲ್ದೋ ನನ್ನ ಮಕ್ಕಳಿಗೋಸ್ಕರ ಬೇಕು ಸರ್. ನಾನು ಹೋರಾಟ ಮಾಡೇ ಮಾಡ್ತೀನಿ, ಹೋರಾಟ ಮಾಡೇ ಮಾಡ್ತೀನಿ ಸರ್. ಓಕೆ ಓಕೆ. ಇದು ಬಹುಶಃ ಕಾನೂನು ರೀತಿಯಲ್ಲಿ ಹೋದ್ರೆ ತುಂಬಾ ದೂರ ಹೋಗ್ಬಿಡುತ್ತೆ ಮಂಜು ಅವರೇ. ನನ್ನ ಹೆಂಡತಿ ಬೇಕು ಸರ್, ನನ್ನ ಮಕ್ಕಳಿಗೋಸ್ಕರ ಬೇಕು ಸರ್. ಯಾಕೆ ಅಂತ ಹೇಳ್ತಿದ್ರೆ ಅಂದ್ರೆ, ನೀವೇನೋ ಒಂದು ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಂಡು, ಅಂದ್ರೆ ಡ್ರೈವಿಂಗ್ ಮಾಡ್ಕೊಂಡು ಅದರಲ್ಲೇ ಜೀವನ ಮಾಡ್ತಿದ್ರಾ. ಕೋರ್ಟು ಕಚೇರಿ ಅಂತ ಹೋದ್ರೆ ಸಾಕಷ್ಟು ಏನಾಗುತ್ತೆ, ನಿಮ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ನೀವೇ ಈಗಾಗಲೇ ಹಿರಿಯರನ್ನ ಕರ್ಕೊಂಡು ಹೋಗಿದ್ನಿ ಅಂತಿದ್ರಿ. ಸೊ ಅದನ್ನ ಏನೋ ಒಂದು ಅಂದ್ರೆ ಸರಿ ಹೋಗೋ ತರ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ದುಡುಕಿದ್ದು ನೀವು ಒಂದ್ ಕಡೆಯಿಂದ ದುಡುಕಿದ್ರಿ ಅಂತ ಯಾವ್ದೋ ಮೇಲ್ನೋಟಕ್ಕೆ ಅನ್ಸುತ್ತೆ. ಸರ್ ನಾನೇನು ದುಡ್ಕಿಲ್ಲ ಸರ್, ನನ್ನ ಹೆಂಡ್ರು ಬೇಕಂತ ನನ್ ಕರ್ಕೊಂಡ್ ಬಂದಿರೋದು. ಕರ್ಕೊಂಡ್ ಬಂದ ಮೇಲೆ ಮಂಜೋರೆ, ಈಗ ಪದೇ ಪದೇ ಮಾತನಾಡಿದ್ರು ಅದನ್ನೇ ಮಾತಾಡ್ಬೇಕಾಗತ್ತೆ. ಇವನು ಬೇಡ ಅಂತ ಹೇಳಿದ್ನಲ್ಲ, ಇವನ್ ಯಾಕೆ ಜಾಗ ಕೊಡ್ತಾವನೆ ಅಂತ ನನ್ನ ಹೆಂಡತಿಗೆ. ಲೀಲಾ ಅವರೇ ಫೋನ್ ಮಾಡಿದ್ರಂತ ಅವ್ರಿಗೆ, ನನ್ನ ಹೊಡಿತಿದ್ದಾರೆ, ನನ್ನ ಏನು ಉಳಿಸ್ಕೊಳ್ಳೋ, ಏನ್ ಮುಂದಿನ ದಿನದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ನನಗೆ ಇಲ್ಲಿ ಬದುಕಕ್ ಆಗಲ್ಲ ಇವ್ರ ಜೊತೆ, ನೀವ್ ಕರ್ಕೊಂಡು ಹೋಗಿ ಅಂತ ಲೀಲಾ ಅವರೇ ಫೋನ್ ಮಾಡಿದ್ರಂತ ಅವ್ರಿಗೆ. ಮಾಡೋನಲ್ಲ ಸರ್, ನನ್ ಮಕ್ಳಿದಾರೆ, 3 ಜನ ಮಕ್ಕಳು, ನಾನು ಒಬ್ಬ ಫ್ಯಾಮಿಲಿ ಮ್ಯಾನೆ, ಅರ್ಥ ಆಯ್ತಾ? ನಾನು ಆತರ ಮಾಡೋ ಹುಡುಗನೇ ಅಲ್ಲ. ನಾನು ಹೆಂಡತಿ ಮಕ್ಳು ಬದುಕನ ಅಂತ ಕರೀತಾರೆ. ನನ್ ಮಗಳಿಗೆ 2 ವರ್ಷ ಆದ್ರೆ ಮೆಚೂರ್ ಆಗ್ಬಿಡ್ತಾಳೆ. ಇವಾಗ ಅಮ್ಮ ಅಂತಾರಲ್ಲ, ರೋಡ್ ಅಲಿತಾರಲ್ಲ ನನ್ ಮಕ್ಳು, ಯಾರನ್ನ ತಗೊಂಡ್ ಕೊಡ್ಲಿ ಸರ್ ಅಮ್ಮನ? ಹೇಳಿ, ನೀವ್ ಹೇಳಿ. ಅಲ್ಲಲ್ಲ, ಈಗ ನಾವ್ ಹೇಳೋದು ಇದ್ರಲ್ಲಿ ಏನೂ ಇಲ್ಲ ಮಂಜು ಅವರೇ, ನಾವ್ ಹೇಳೋದನ್ನೇ ಹೇಳಿದೀವಿ. ನಿಮ್ ಮಕ್ಳಿಗೋಸ್ಕರನೇ ನಾವು ಇಷ್ಟೆಲ್ಲ, ನಮ್ಗೆ ಇದರಿಂದ ಏನು ಉಪಯೋಗ ಇಲ್ಲ. ನಾನ್ ಮಕ್ಳಿಗೋಸ್ಕರ ಹೋರಾಟ ಮಾಡೇ ಮಾಡ್ತೀನಿ ಸರ್. ಮಕ್ಳಿಗೋಸ್ಕರ ಹೋಗಿ ಹೋರಾಟವನ್ನ ಮಾಡೇ ಮಾಡ್ತೀರಿ, ಕಾನೂನು ರೀತಿಯಲ್ಲಿ ಹೋಗ್ತೀನಿ ಅಂತೀರಾ? ಅವ್ನು ಯಾರ್ ಸರ್? ನನ್ನ ಹೆಂಡತಿ ನಿಕ್ಕೊಂಡಿರೋ ಬೇಡ ಅಂದಲ್ಲ, ನನ್ನ ಹೆಂಡತಿನ ಕಳ್ಸ್ಬೇಕು ತಾನೆ. ಅವ್ನು ಯಾವ ನಿಕ್ಕೊಂಡಿರೋದಕ್ಕೆ? ನಿಮ್ ಹೆಂಡತಿನ ಅವ್ರ ಹತ್ರ ಹೋಗ್ತಿದಾರಲ್ಲೇ ಮಂಜು ಅವರೇ, ಏನ್ ಮಾಡೋದವ್ರು? ಇವನೇ ಹೇಳ್ತಾನಲ್ಲ, ನೀನ್ ಹೆಂಡತಿನ ಆಯ್ತು ನಾನೇ ಇಟ್ಕೊಂಡಿದೀನಿ, ಏನ್ ಮಾಡ್ಕೊಂತ ಹೇಳ್ತಾನಲ್ಲ, ಇವನ್ ಯಾವ ನಿಕ್ಕೊಳ್ಳೋ ಕೇಳಿ. ಅವ್ರು ಹೇಳ್ತಿರೋದು ಏನಂದ್ರೆ ಮಂಜು, ಅದೇ ನೀವ್ ಹೇಳ್ತಿರೋ ತರನೇ ಹೇಳ್ತಿರೋದು ಅವ್ರು. ಅಂದ್ರೆ ನನ್ಗೆ ಇಷ್ಟು ದಿನ ಅವ್ರು ಹೇಳ್ತಿರೋದು, ಇಷ್ಟು ದಿನ ನಂಗೆ ಬೇಡವಾಗಿತ್ತು ಮೀನ್ಸ್ ಅವ್ರ ಗಂಡ ಬಂದ್ ಕರ್ಕೊಂಡು ಹೋದ್ರೆ ಹೋಗ್ಲಿ, ನನ್ಗೆ ಯಾವುದೇ ಅಬ್ಜೆಕ್ಷನ್ಸ್ ಇಲ್ಲ, ನಾನಾಗೆ ಅಂತೂ ಅವ್ರನ್ನ ಕತ್ತಿಡ್ದು ಆಚೆ ತಳ್ಳಲ್ಲ, ಅವ್ರು ಬರ್ಲಿ ಕರ್ಕೊಂಡು ಹೋಗ್ಲಿ ಅಂತ ಹೇಳ್ತಿರೋದು ಅವ್ರು. ಓಕೆನಾ? ನಿಮ್ಗೂನು ಅದನ್ನೇ ಹೇಳಿದಾರೆ, ನಿಮ್ಗೂನು ಅದು ಗೊತ್ತಿದೆ ಅಲ್ವಾ? ಸೊ ಅದಾದ್ಮೇಲೂ ಕೂಡ ನೀವು ನಿನ್ನೆ ಹೋಗಿದ್ರಿ ತಾನೆ, ಕರ್ಕೊಂಡ್ ಬಂದ್ರಿ ತಾನೆ, ಅಲ್ಲಿಗೆ ಸಂತು ಪಾಠ ಮುಗ್ದೋಗ್ಬಿಡ್ತು, ಅವ್ರು ಕಳ್ಸಿಕೊಟ್ರು ತಾನೆ. ಕಳ್ಸಿಕೊಟ್ಟ ತಿರ್ಗಾ ಯಾಕೆ ಸರ್ ಕರ್ಕೊಂಡ? ನೀವು ಹೊಡೆದಿರೋದ್ರಿಂದ, ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅನ್ನೋ ಕಾರಣದಿಂದಾಗಿ ಅವ್ರು ಮತ್ತೆ ಲೀಲಾ ಅವರು ಫೋನ್ ಮಾಡಿ, ನಾನು ಹೊಡೆದಿದ್ದಾರೆ, ನನ್ಗೆ ಇಲ್ಲಿ ಇವ್ರ ಜೊತೆ ಇರೋಕ್ಕಾಗಲ್ಲ, ಹಾಗಾಗಿ ನಾನು ನಿನ್ ಜೊತೆ ಬರ್ತೀನಿ, ಇಲ್ಲಿ ಏನಾಗುತ್ತೋ ಆಗ್ಲಿ, ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಣ ಅಂತ ಲೀಲಾ ಅವರೇ ಫೋನ್ ಮಾಡಿದಾರೆ ಅಂತ ಅವ್ರು ಹೇಳ್ತಿರೋದು. ಸರ್ ನಾನು ಕಾನೂನು ರೀತಿನೇ ಓಡಾಡ್ತೀನಿ ಸರ್, ನನ್ನ ಮಕ್ಕಳಿಗೋಸ್ಕರ ನಾನು ಓಡಾಡ್ತೀನಿ. ನಾನು ಇವತ್ತು ಬಿಡೋದಿಲ್ಲ. ಅವ್ನು ಬೇಡ ಅಂತ ಹೇಳಿದ್ನಲ್ಲ, ತಿರ್ಗಾ ನನ್ನ ನಿಂತಿನ ಕರ್ಕೊಂಡು ಹೋಗಿ ಇಕ್ಕೊಂಡಿದ್ದಾನಲ್ಲ, ಅವ್ನು ಎಂತವ್ನು ಹೇಳಿ ಅವನು ಹೋದ್ರಲ್ಲಿ ನನ್ನ ನಿಂತಿನ ಇಕ್ಕೊಂಡಿದ್ದಲ್ಲ, ನನಗೆ ಅನ್ನಲ್ಲ ಗಂಡ ಅವ್ನು ಹೋದ್ರವಲ್ಲಿ. ಅಲ್ಲ, ಈಗ ಆ ತರದ ವಿಚಾರ ಬೇರೆ ಬೇರೆ ರೀತಿಯಲ್ಲಿ ಆಕ್ರೋಶದಲ್ಲಿ ಮಾತನಾಡಬಾರ್ದು. ಅವನ್ ಆತರ ಮಾತಾಡ್ಬೋದ ನನ್ಗೆ ಹೋದ್ರಲ್ಲಿ? ಅಲ್ಲ ಮಂಜೋರೆ, ಈಗ ಆಗ್ತಿರೋದ್ ಏನ್ ಗೊತ್ತಾ, ಎಲ್ರು ತಾಳ್ಮೆ ಕಳ್ಕೊಂಡಿರೋದ್ರಿಂದಾನೇ ಈ ಕೇಸ್ ಸರಿ ಹೋಗ್ತಿಲ್ಲ. ಸರ್ ನೋಡಿ, ನನ್ನ ಹೆಂಡತಿ ಬೇಕೇ ಬೇಕು, ಹೋರಾಡ್ತೀನಿ ಸರ್, ದಯವಿಟ್ಟು ನಾನು ಕಟ್ ಮಾಡ್ತೀನಿ ಸರ್, ನನ್ನ ಹೆಂಡತಿ ಬೇಕೇ ಬೇಕು, ನಾನು ಹೋರಾಡಿ ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತೀನಿ ಸರ್.